ವಂದನೆಗಳು. ಸರಿ ಪ್ರೇರೆ ಪ್ರಾರ್ಥನೆ ಮಾಡಿಕೊಂಡು ವಾಕ್ಯದ ಭಾಗದಲ್ಲಿ ನಾವು ಏನು ಮಾಡ್ತೇವೆ ಪ್ರಾರ್ಥನೆ ಮಾಡ್ತೇವೆ. ನಮ್ಮನ್ನು ಬಹಳವಾಗಿ ಪ್ರೀತಿಸಿದಂತ ಪರಲೋಕದಲ್ಲಿರುವ ಅಪ್ಪ ತಂದೆ ಆದ ದೇವ ನೀಡಿ ತಂದೆ ರಾತ್ರಿ ಸಮಯದಲ್ಲಿ ಸುಖಕಾರವಾದಂತಹ ನಿದ್ರೆಯನ್ನು ಈ ಉದಯ ಕಾಲ ವೇಳೆ ಸಮಯದಲ್ಲಿ ತಂದೆ ದೇವ ನಿಮ್ಮನ್ನು ಕೀರ್ತನೆಗಳಿಂದ ಸಿದ್ಧಿಸಿದಕ್ಕೆ ನಿಮ್ಮ ವಾಕ್ಯಗಳಿಂದ ನಮ್ಮ ನಡತೆಗಳನ್ನು ಸರಿಪಡಿಸಿದ್ದೇವೆ. ನಿಮ್ಮೊಂದು ಸನ್ಮಾರ್ಗದಲ್ಲಿ ಬದುಕುವುದಕ್ಕೆ ಎಲ್ಲ ಅವಕಾಶವನ್ನು ಮಾಡಬೇಕಾಗಿ ತಂದೆ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದಿರುವಂತಹ ನಿಮ್ಮ ವಾಕ್ಯದ ಮೂಲಕವಾಗಿ ನಿಮ್ಮ ಪ್ರೀತಿಯ ಮೂಲಕವಾಗಿ ತಂದು ಕ್ರಿಸ್ತನಲ್ಲಿ ನಮ್ಮನ್ನು ಆಚೆ ತಂದು ಈ ರೀತಿಯಾಗಿ ತಂದು ಸೇರಿಕೊಂಡು ನಿಮ್ಮ ಪ್ರೀತಿಯನ್ನು ಹಂಚಿಕೊಂಡು ನಿಮ್ಮ ಪ್ರೀತಿಗೆ ಬದುಕುವುದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಅಪ್ಪ ದೇವ ಕೇಳುವಂತ ನಿನ್ನ ಮಕ್ಕಳನ್ನು ಹೇಳಿದಂತ ನಿಮ್ಮ ಕೈಗೊಳ್ಳುತ್ತಾ ಎಂದು ಪ್ರಾರ್ಥನೆ ನಿನ್ನ ಪ್ರಿಯಕುಮಾರನಾದ ನಮ್ಮ ಲೋಕರ ಯೇಸು ಕ್ರಿಸ್ತವರ ಅತಿ ಶ್ರೇಷ್ಠಗಳ ನಾಮದಲ್ಲಿ ತಂದೆ ಚರಿತ್ರೆಯಾರಿದ್ದ ದೇವರ ಈ ಒಂದು ಲೈವ್ ಕಾರ್ಯಕ್ರಮದಲ್ಲಿ ಎಲ್ಲಾ ನನ್ನ ಆತ್ಮೀಯ ಸೋದರರೆಲ್ಲರಿಗೂ ಯೇಸು ಕ್ರಿಸ್ತವರ ಅತಿ ಶ್ರೇಷ್ಠಗಳ ನಾಮದಲ್ಲಿ ಶುಭಾಭಿವಂದನೆಗಳನ್ನು ತಲುಪುತ್ತಾ ಇದ್ದೀನಿ. ದೇವರ ಮಕ್ಕಳರ ನಿಜಕ್ಕೂ ದೇವರು ನಮ್ಮನ್ನು ಪ್ರೀತಿಸಿ ನಮಗೆ ಒಳ್ಳೆ ಆರೋಗ್ಯವನ್ನು ಆಯುಷನ್ನು ಕೊಟ್ಟು ಮತ್ತೊಂದು ಜಾವದಲ್ಲಿ ತಂಡನ್ನು ಕೊಟ್ಟು ಧ್ಯಾನಿಸುವುದಕ್ಕೆ ಅವಕಾಶ ಮಾಡಬೇಕಾಗುತ್ತಾ ದೇವರಿಗೆ ನಾವೆಲ್ಲರೂ ಕೃತಜ್ಞತೆಗಳನ್ನು ಸಲ್ಲಿಸುವವರಾಗಿರುವ ಮಕ್ಕಳರಾಗಿರುವ ಇವತ್ತು ನಾನು ಹೇಳುವಂತ ಅಂಶ ಯಾವುದೆಂದರೆ ಈ ಲೋಕದಲ್ಲಿ ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುವವರು ಯಾರು? ಈ ಲೋಕದಲ್ಲಿರುವ ಪ್ರತಿ ಮನುಷ್ಯನು ನಿಜವಾಗಿ ಹೇಳ್ಬೇಕಂದ್ರೆ ತಮ್ಮ ಇಷ್ಟದ ಪ್ರಕಾರವಾಗಿ ಮನುಷ್ಯನು ಬದುಕಬೇಕಾಗಿದೆ. ಆದರೆ ದೇವರಿಗೆ ಕೃತಜ್ಞತೆಗಳು ಏನಾದರೂ ಸಲ್ಲಿಸ್ತಿದ್ದಾನೇನೋ ಅಂತಂದ್ರೆ ಯಾರಂತ ದೇವರು ಮಕ್ಕಳೆಲ್ಲ ಸಲ್ಲಿಸದೆ ಇವತ್ತಿನ ದಿನದಲ್ಲಿ ದೇವರು ಒಂದು ಜೀವಿತವನ್ನು ಕೊಟ್ಟಂತ ದೇವ್ರನ್ನ ಲೆಕ್ಕ ಮಾಡದೆ ದೇವರಿಗೋಸ್ಕರ ಆಲೋಚನೆ ಮಾಡದೆ ದೇವರಿಗೋಸ್ಕರ ಸರಿಯಾದ ರೀತಿಯಲ್ಲಿ ಪರಿಜ್ಞಾನ ಇಲ್ಲದೆ ಇವತ್ತು ಪ್ರಪಂಚದಲ್ಲಿರುವಂತಹ ಮನುಷ್ಯರೆಲ್ಲರೂ ಜೀವಿಸುವುದು ನಾವು ನೋಡ್ತಾ ಇದ್ದೀವಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾವು ದೇವರಿಗೆ ಎಷ್ಟು ಕೃತಜ್ಞತೆಗಳನ್ನು ಸಲ್ಲಿಸಿದರೂ ಸಹ ಕಡಿಮೆ. ಯಾಕಂದ್ರೆ ಎಲ್ಲಾ ಪ್ರಾಣಿ ಪಕ್ಷಿಗಳಿಗಿಂತಲೂ ಶ್ರೇಷ್ಠವಾದ ಜೀವಿತವನ್ನು ಮಾನವನಿಗೆ ಕೊಟ್ಟಿರುವುದರಿಂದ ಮಾನವನ ಎಷ್ಟೋ ಕೃತಜ್ಞತೆಗಳನ್ನು ಸಲ್ಲಿಸಬೇಕು ತನ್ನ ಜೀವಿತ ಕಾಲದಲ್ಲಿ. ಭೂಮಿ ಮೇಲೆ ಬದುಕಿರುವಂತ ದಿನಗಳಲ್ಲೆಲ್ಲ ಮನುಷ್ಯನು ದೇವರಿಗೆ ಋಣವಾಗಿ ಇದ್ದಾನೆ ದೇವರ ಮಕ್ಕಳನ್ನು. ಆದ್ರೆ ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಬೇಕಾದಂತ ಇವತ್ತಿನ ದಿನದಲ್ಲಿ ದೇವರಂದ್ರೆ ಲೆಕ್ಕ ಇಲ್ಲ, ದೇವರಂದ್ರೆ ಅಸೂಯ, ದೇವರಂದ್ರೆ ಎಲ್ಲಿದ್ದಾನೆ, ದೇವರು ಇಲ್ಲ ಎಂಬವನು ಒಬ್ಬನು, ದೇವರ ಲೆಕ್ಕ ಇಲ್ಲದಂತೆ ಬದುಕುವವನು ಒಬ್ಬನು, ದೇವ್ರನ್ನ ಧ್ಯಾನ ಮಾಡದೆ ಇರುವವನು ಒಬ್ಬನು. ದೇವರು ಎಂದು ತಿಳಿದರೂ ಸಹ ಕ್ರೈಸ್ತವರು ದೇವ್ರನಾಗಿ ಘನಪಡಿಸದೆ ಇರುವುದು ಬಹಳ ವಿಚಿತ್ರವಾದಂತ ನಿಜ. ಯಾಕಂದ್ರೆ ಪರಲೋಕದಲ್ಲಿರುವಂತ ದೇವಾದಿ ದೇವರು ಆತನ ಆಲೋಚನೆಗಳು, ಆತನ ಒಂದು ಇಷ್ಟಗಳು, ಆತನ ಒಂದು ಮನಸ್ಸುಗಳನ್ನು ಅರಿಯದೆ ಇರುವ ಪ್ರತಿ ಮನುಷ್ಯರನ್ನು ನೋಡಿ ದೇವರು ನಿಜವಾಗ್ಲೂ ಬಹಳ ಬಾಧೆ ಪಡ್ತಾರೆ. ಬಹಳ ಬಾಧಪಡ್ತದೆ. ನಾನು ಎಷ್ಟು ಮಾಡಿದ್ರು ಸಹ ಈ ದಿನದಲ್ಲಿ ನನ್ನಂದ್ರೆ ಲೆಕ್ಕಿಸ್ತಾ ಇಲ್ಲ. ಹೋಗ್ಲಿ ತಮ್ಮ ಆಹಾರವನ್ನು ನೋಡಿಕೊಂಡಾಗಲ್ಲ ನಾನೇನಾದ್ರೂ ಗುರುತು ಆಗುತ್ತೇನೆ ಅಂತಂದ್ರಿಗೆನ ಅಸಲು ಗುರುತೇ ಆಗಲ್ಲ. ಇವತ್ತಿನ ದಿನದಲ್ಲಿ ಜನರು ಯಾವ ರೀತಿಯಾಗಿ ಇದ್ದಾರಂತಂದ್ರೆ ಅಸಲು ನನ್ನನ್ನು ಮರೆತು ಹೋಗಿದ್ದಾರಂತ ಹೇಳಿ ದೇವರು ನಿಜವಾಗ್ಲೂ ದುಃಖ ಪಡ್ತಿರೋದು ನಾವು ಬೈಬಲ್ ಗ್ರಂಥದಲ್ಲಿ ನಾವು ನೋಡ್ತಾ ಇದ್ದೀವಿ. ಯಾಕಂದ್ರೆ ಭೂಮಿ ಮೇಲೆ ನಿವಾಸವಿರುವ ಸಕಲ ಪ್ರಾಣಿಗಳಲ್ಲಿ ಮಾನವನ ಆಲೋಚಿಸುವ ಮೇಲೆ ಅಂದಿನ ಶಿಲಾಯುಗವನ್ನು ಮೊದಲುಗೊಂಡು ಇಂದಿನ ಸೈಬರ್ ಯುಗದವರೆಗೂ ತನ್ನ ಕಣ್ಣಿನ ಮುಂದೆ ಇರುವ ಪ್ರಕೃತಿಯನ್ನು ಪರಿಶೋಧಿಸುತ್ತಾ ನೀಲಾಕಾಶವನ್ನು ಇರುವ ಗ್ರಹಗಳನ್ನು ಪ್ರಪಂಚದಲ್ಲಿ ತನ್ನ ಕಣ್ಣ ಮುಂದೆ ಕಾಣುವಂತೆ ಎಲ್ಲಾ ಸೃಷ್ಟಿಯನ್ನು ಪರಿಶೋಧನೆ ಮಾಡ್ತಾನೆ. ಬೇರೆ ಈ ಸೃಷ್ಟಿ ಹಿಂದೆ ಇರುವಂತವರು ಯಾರು? ಈ ಸೃಷ್ಟಿನ ನಿರ್ಮಾಣ ಮಾಡಿದಂತ ವ್ಯಕ್ತಿ ಯಾರು?
ಈ ಸೃಷ್ಟಿಯಲ್ಲಿ ಪ್ರತ್ಯೇಕವಾದಂತ ಜೀವಿ ಆಗಿರುವಂತ ನನ್ನನ್ನು ನಿರ್ಮಿಸಿದವರು ಯಾರು ಅಂತ ಹೇಳ್ಕೊಟ್ಟು ಸಮಾಜದಲ್ಲಿ ಪ್ರಪಂಚದಲ್ಲಿ ಪ್ರಪಂಚದಲ್ಲಿ ಮನುಷ್ಯರು ಏನಾದ್ರೂ ಆಲೋಚನೆ ಮಾಡ್ತಾರೆ ಅನ್ನೋದ್ರ ಸೇರಿ ಯಾರು ಯೋಚನೆ ಮಾಡುತ್ತಾನೆ ಈ ಸೃಷ್ಟಿ ನೋಡ್ತಾ ಇದನ್ನ ಸೃಷ್ಟಿನ ಅನುಭವಿಸ್ತಾ ಇದನ್ನ ಸೃಷ್ಟಿಯಲ್ಲಿರುವಂತ ಪ್ರತಿಯೊಂದು ಆಹಾರ ಪದಾರ್ಥಗಳನ್ನು ಮನುಷ್ಯನು ಎಂದು ವಿಧಿಸ್ತಾ ಇದ್ದಾನೆ ಪ್ರೇರೆ ದೇವ್ರನ್ನ ಯಾವ ವಿಧದಲ್ಲಾದ್ರೂ ನೋಡಿದ್ರೆ ಪ್ರೇರಾರಂತ ದೇವ್ರ ಮಕ್ಕಳ ಸೃಷ್ಟಿಯನ್ನು ನೋಡಿದ್ರೆ ದೇವ್ರ ಕಾಣ್ತಾನ ಸೃಷ್ಟಿಯಲ್ಲಿರುವಂತ ಆಹಾರ ಪದಾರ್ಥಗಳನ್ನು ನಾವು ಬಿಡಿಸುವಂತ ಆಹಾರ ಪದಾರ್ಥಗಳು ಯಾವುದೇ ಆಗಿರ್ಬೋದು ಪ್ರೇರ ಹಣ್ಣು ಹಂಪಲಗಳಲ್ಲಿ ಸಂಜೆ ಆದ ದೇವರು ಕಂಡು ಬರ್ತಾನೆ ಆದರೆ ದೇವ್ರನಾಗಿ ಬಲಪಡಿಸ್ತಾ ಇಲ್ಲ ವಿಶ್ವಾಸಗಳನ್ನು ಕಲಿಸ್ತಾ ಇಲ್ಲ ಪ್ರೇರ ಯಾಕಂತಂದ್ರೆ ಪ್ರೇರಾರಂತ ದೇವ್ರ ಮಕ್ಕಳ ಪ್ರಪಂಚದಲ್ಲಿರುವಂತ ಅನ್ಯ ಜನಗಳ ಪಾಡುಗಳು ಈ ರೀತಿಯಾಗಾದ್ರೆ ದೇವರನ್ನು ತಿಳಿದಿರುವಂತ ನಮ್ಮ ಕ್ರೈಸ್ತವರ ಪಾಡು ಹೇಗಿದೆ ಎಂಬುದಾಗಿ ನಾವು ಆಲೋಚನೆ ಮಾಡಿದ್ರೆ ಪ್ರೇರಾದಂತ ದೇವರ ಮಕ್ಕಳ ನಿಜವಾಗಲೂ ಅಂತ ಅದ್ಭುತವಾದಂತ ವಿಚಿತ್ರವಾಗಿ ನಮಗೆ ಕಂಡು ಬರ್ತಿದ್ದ ಪ್ರೇರ ಕ್ರೈಸ್ತವರಿಗೆ ಇಂದಿನ ಪ್ರಪಂಚದ ಜನಸಂಖ್ಯೆಯಲ್ಲಿ ಪ್ರೇರಾದಂತ ದೇವ್ರ ಮಕ್ಕಳ ಕ್ರೈಸ್ತರು ಇರೋದು ಸುಮಾರು 350 ಕೋಟಿ 370 ಕೋಟಿ 400 ಕೋಟಿ ಜನರ ಸಂಖ್ಯೆ ಇರುತ್ತೆ ಕ್ರೈಸ್ತರು ಜ್ಞಾನವನ್ನು ಬೋಧಿಸಿ ಸುವಾರ್ತೆಯನ್ನು ಪ್ರಕಟಿಸಿದರೆ ಪ್ರಪಂಚವೆಲ್ಲ ಯಾವಾಗಲೂ ಕ್ರಿಸ್ತನನ್ನೇ ನಂಬುತ್ತದೆ ಕ್ರೈಸ್ತರ ಬಾಧ್ಯತೆ ಇಲ್ಲದೆ ತಮ್ಮ ಜೊತೆಯವನಾಗಿ ತಮ್ಮ ಸ್ನೇಹಿತರಾಗಿ ಇರುವಂತವರಿಗೆ ಸುವಾರ್ತೆಯನ್ನು ಪ್ರಕಟಿಸದೆ ಹೋಗಿರುವುದರಿಂದ ನಿಜವಾಗಲೂ ಇವರಲ್ಲಿನ ವಿಶ್ವಾಸವು ಎಷ್ಟು ಶ್ರೇಷ್ಠವಿದೆ ಎಂದು ಹೇಗೆ ಗ್ರಹಿಸಬಲ್ಲೆ ಪ್ರೇರೆ ವಿಶ್ವಾಸವು ಇದ್ದರೆ ಸರಿ ಹೋಗುವುದಿಲ್ಲ ಕ್ರಿಯೆಗಳಿರಬೇಕು ಕ್ರಿಯೆಗಳ ಜೊತೆಗೆ ದೇವರ ಒಂದು ಪ್ರೀತಿ ಇರಬೇಕು ಆ ಪ್ರೀತಿ ದೇವರಲ್ಲಿರುವಂತ ಕ್ರಿಯೆಗಳು ಮನುಷ್ಯನಿಗಿದ್ರೆ ನಿಜವಾಗಲೂ ಪ್ರೇರಾಗಿರುವಂತ ದೇವ್ರ ಮಕ್ಕಳ ಏನ್ರಿ ದೇವ್ರಿಗೆ ಯಾವಾಗಲೂ ಕೃತಜ್ಞತೆಗಳನ್ನು ಸಲ್ಲಿಸುವವರೇ ಆಗಿರ್ತಾರಂತೆ ಆದ್ರೆ ಈ ಭೂಮಿ ಮೇಲೆ ಏನ್ರಿ ಕ್ರಿಯೆಗಳಿಲ್ಲದ ವಿಶ್ವಾಸಿಗಳು ಇರುತ್ತಾರೆಂದು ಮೊದಲು ತಿಳಿದಿದ್ದೇವೆ ನಾವು ಯೇಸು ಕ್ರಿಸ್ತನು ಸಹ ತನ್ನ ಬರುವಿಕೆಯಲ್ಲಿ ತಾನು ಬರುವಂತ ಸಮಯದಲ್ಲಿ ಪ್ರಪಂಚದಲ್ಲಿರುವಂತ ಜನರು ಹೇಗಿರ್ತಾರಂತೇಳಿ ನಾವು ಆಲೋಚನೆ ಮಾಡುವಾಗ ಲೋಕನ ಬರೆದ ಸುವಾರ್ತೆ 18ನೇ ಅಧ್ಯಾಯ 8ನೇ ವಚನವನ್ನು ನಾವು ಓದಿದ್ರೆ ನಮಗೆ ಅರ್ಥ ಆಗುತ್ತದೆ ಲೋಕನ ಬರೆದ ಸುವಾರ್ತೆ 18ನೇ ಅಧ್ಯಾಯ 8ನೇ ವಚನವನ್ನು ನಾವು ಓದಿದಾಗ ಜನರು ಹೇಗಿರ್ತಾರೆ ಎಂಬ ವಿಷಯದ ಕುರಿತು ನಮಗೆ ಅರ್ಥ ಆಗ್ತದೆ ಹೀಗಿರಲು ಮನುಷ್ಯಕುಮಾರನು ಬಂದಾಗ ಭೂಮಿಯ ಮೇಲೆ ನಂಬಿಕೆಯನ್ನು ಕಾಣುವನೋ ಅಂದನು ನೋಡಿ ಪ್ರೇರಾದಂತ ದೇವರ ಮಕ್ಕಳ ಏನ್ ಹೇಳ್ತದಂತ ಹೀಗಿದ್ದರೂ ಮನುಷ್ಯ ಕುಮಾರನ್ನು ಬಂದಾಗ ಭೂಮಿಯ ಮೇಲೆ ನಂಬಿಕೆಯನ್ನು ಕಾಣುವೇನೋ ಅಂದನು ಅಂದ್ರೆ ಯೇಸುಕ್ರಿಸ್ತವರು 2ನೇ ಟೈಮ್ನಲ್ಲಿ ಪ್ರತ್ಯಕ್ಷನಾಗುವಂತ ವೇಳೆ ಸಮಯದಲ್ಲಿ ಅಂದ್ರೆ ವಿಶ್ವಾಸಿಗಳು ಇದ್ದಾರಂತಿದೆ ಇಲ್ಲ ಅಂತಿದೆ ಪ್ರೇರಿ ಮಾತಿನ ನಂಬಿಕೆ ಕಾಣುವೇನೋ ಅಂತ ಕ್ವಶನ್ ಮಾಡ್ತದಂತಿದೆ ಪ್ರಶ್ನಿಸ ತಕ್ಷಣ ಯೇಸುಕ್ರಿಸ್ತ ತಾನು ಜೀವಿಸುವಂತ ದಿನಗಳಲ್ಲಿ ತಾನು ಬದುಕುವಂತ ದಿನಗಳಲ್ಲಿ ಈ ಭೂಮಿ ಮೇಲೆ ಕೃತಾರ್ಥಗಳನ್ನು ಇಲ್ಲದಂತ ಜನರ ಮಧ್ಯದಲ್ಲಿ ಬಂದು ದೇವರಿಗೆ ಕೃತಾರ್ಥಗಳನ್ನು ಸಲ್ಲಿಸಬೇಕು ಈಗ ಸರ್ವೇಶ್ವರನಾದಂತ ತಂದೆ ಆದ ದೇವರು ನಮಗೋಸ್ಕರ ಇದ್ದಾನೆ ಆತನು ಯಾವಾಗಲೂ ಇದ್ದಾನೆ ನಮ್ಮನ್ನು ಈಗ ತನ್ನ ಕಣ್ಣು ಮುಂದೆ ಪರಿಶುದ್ಧರು ದೋಷವಿಲ್ಲದವರಾಗಿ ಜೀವಿಸಬೇಕಂತ ಹೇಳಿ ಆಲೋಚನೆ ಮಾಡಿಕೊಂಡು ಈ ಭೂಮಿ ಮೇಲೆ ಕಳಿಸಿಕೊಟ್ಟಿದ್ದಾನೆ ಈ ಭೂಮಿ ಮೇಲೆ ಬಂದಿರುವ ಪ್ರತಿ ಮನುಷ್ಯನು ಆತನಿಗೆ ಕೃತಾರ್ಥಗಳನ್ನು ಸಲ್ಲಿಸದೆ ಆತನಂದರೆ ಲೆಕ್ಕಿಸದೆ ಆತನ ಮಾತುಗಳಿಗೆ ಕಿವಿಗೊಡದೆ ಬದುಕುತ್ತಿರುವ ಎಲ್ಲಾ ಮನುಷ್ಯರಿಗೆ ಮಧ್ಯದಲ್ಲಿದ್ದುಕೊಂಡು ಎಲ್ಲಾ ಮನುಷ್ಯರ ಕ್ರಿಯೆಗಳನ್ನು ನೋಡಿ ಎಲ್ಲಾ ಮನುಷ್ಯರ ನಡವಳಿಕೆಯನ್ನು ನೋಡಿ ಅವರು ಆಡುವಂತ ಮಾತು ಪ್ರೇರಿತು 1ನೇ ಶತಮಾನದಲ್ಲಿ ಪ್ರೇರಾಗಿರುವಂತ ದೇವರು ಮಕ್ಕಳು ಇದು 1ನೇ ಶತಮಾನದಲ್ಲಿ ಯೇಸು ಕ್ರಿಸ್ತವರು ಹೇಳುವಂತ ಮಾತು ಪ್ರೇರೆ ಯಾಕಂದ್ರೆ ಕ್ರೈಸ್ತರಲ್ಲಿ ಪ್ರಾರ್ಥನೆ ಸಹ ಇಲ್ಲದಂತ ಪರಿಸ್ಥಿತಿ ಏರ್ಪಟ್ಟರೆ ನಿಜ ಈ 18ನೇ ಅಧ್ಯಾಯ 1ನೇ ವಚನದಿಂದ ಓದ್ಕೊಳ್ತಾ ಬಂದ್ರಿಗೆನ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡುತ್ತಿರಬೇಕೆಂಬುದಕ್ಕೆ ಆತನವರಿಗೆ ಒಂದು ಸಾಮ್ಯವನ್ನು ಹೇಳಿದ್ದನು ಅದು ಏನಂದ್ರೆ ಸಾಮ್ಯ ಹೇಳಿದನು ಪ್ರೇರೆ ಇದರಲ್ಲಿ ನಿಮ್ಗೆ ಅರ್ಥ ಆಗ್ತದ ಪ್ರೇರ ದೇವರು
ಅಂದ್ರೆ ಪ್ರಾರ್ಥನೆ ಮಾಡುವುದಕ್ಕೂ ಬೇಸರಗೊಳ್ಳುತ್ತಿದ್ದಾರೆ ಇವತ್ತು ಪ್ರಪಂಚ ಕ್ರೈಸ್ತರು. ಆದ್ರೆ ದೇವರಿಗೆ ಕೃತಜ್ಞತೆಗಳು ಯಾವಾಗ ಸಲ್ಲಿಸ್ತಾರೆ? ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡುವಂತ ಯೇಸು ಕ್ರಿಸ್ತರು ಹೇಳ್ತಿದ್ದಾರೆ. ಅಂದ್ರೆ ಇವರು ಬೇಸರಗೊಳ್ಳುತ್ತಾ ಇದಾರ? ಬೇಸರಗೊಳ್ಳದೆ ಇದ್ದಾರೆ ಜನರು. ಹೇಳ್ತಾರೆ. ಅದಕ್ಕಾಗಿ ದೇವರು ಹೇಳುವಂತ ಮಾತನ್ನ ನಿಜವಾಗ್ಲೂ ಪ್ರೇರ ಇರುತ್ತೆ. ದೇವರ ಮಕ್ಕಳೇರ ಯೇಸು ಕ್ರಿಸ್ತವರು ಬದುಕುವಂತ ದಿನಗಳಲ್ಲಿ ಯೇಸು ಕ್ರಿಸ್ತನ ದೃಷ್ಟಿಗೆ ಯಾವ ರೀತಿಯಾದ್ರೂ ಕಂಡ್ರು ಇವತ್ತು ಸಹ ಪ್ರಪಂಚದಲ್ಲಿರುವಂತ ಕ್ರೈಸ್ತವರನ್ನು ನೋಡಿದ್ರೆ ಸಹ ನಮಗೆ ಅರ್ಥ ಹೋಗ್ಬಿಡ್ತದೆ ಪ್ರೇರ ನಮ್ಮ ಕಣ್ಣ ಮುಂದೆ ಹೇಗೆ ಜೀವಿಸುತ್ತಿದ್ದಾರೆ ಎಂಬ ವಿಷಯ. ನಿಜ ತಾನೇ ಪ್ರೇರ? ಯೇಸು ಕ್ರಿಸ್ತನು ಜೀವಿಸುವಂತ ದಿನಗಳಲ್ಲಿ ಯಾವ ರೀತಿಯಾದ್ರೂ ಕ್ರೈಸ್ತವರಿದ್ರು ಇವತ್ತು ಸಹ ಈ ಪ್ರಪಂಚದಲ್ಲಿ ಅದೇ ರೀತಿಯಾಗಿದ್ದಾರೆ ಪ್ರೇರ ಆಗಿರುವಂತ ದೇವರ ಮಕ್ಕಳ. ಹೇಗಿದ್ದಾರೆ ಗೊತ್ತವ್ರು? ಯಾವ ತರ ಇದ್ದಾರೆ ಗೊತ್ತವ್ರು? ಕ್ರೈಸ್ತವರು ಸಭೆಗಳಲ್ಲಿ ಏನ್ರಿ ಯಾವ ರೀತಿಯಾಗಿ ಜೀವಿಸ್ತಿದ್ದಾರೆ ಎಂಬ ವಿಷಯದ ಕುರಿತು ನಾವು ಆಲೋಚನೆ ಮಾಡಿದ್ರೆ ಪ್ರೇರ ಆಗಿರುವಂತ ದೇವರ ಮಕ್ಕಳು ಬಹಳ ಆಶ್ಚರ್ಯ ಅನ್ನಿಸ್ತದೆ. ನಿಜ. ವಿಧವಾಗಿ ಸೈತಾನನು ಕ್ರೈಸ್ತರಲ್ಲಿ ನಂಬಿಕೆ ಇಲ್ಲದ ಹಾಗೆ ಮಾಡಿ ಅವರ ಭ್ರಷ್ಟರನ್ನಾಗಿ ಮಾಡಿದ್ದಾನೆ. ಹೆಸರಿಗೆ ಮಾತ್ರವೇ ಕ್ರೈಸ್ತರಾಗಿ ಜೀವಿಸುತ್ತಿದ್ದಾರೆ. ನಿಜವಾಗ್ಲೂ ಒಂದು ಮಾತು ನೋಡಿಕೊಳ್ಳೋಣ ಪ್ರೇರೆ. ಈತನಿಗೆ ಬರೆದ ಪತ್ರಿಕೆ ಅಂದುಕೊಳ್ತೇನೆ 1ನೇ ಅಧ್ಯಾಯ 16ನೇ ವಚನವನ್ನು ನಾವು ಓದಿಕೊಳ್ಳೋಣ ಪ್ರೇರಾಗಿರುವಂತ ದೇವರ ಮಕ್ಕಳರ. ಏನ್ರಿ ಕ್ರೈಸ್ತವರು ಯಾವ ರೀತಿಯಾಗಿ ಜೀವಿಸಿದ್ದಾರೆ ನೋಡೋಣ ಪ್ರೇರಾಗಿರುವಂತ ದೇವರ ಮಕ್ಕಳರ. ಅವರು ತಾವು ದೇವರನ್ನು ಅರಿತೇವೆಂದು ಹೇಳಿಕೊಳ್ಳುತ್ತಾರೆ, ಆದರೆ ಅವರು ಅಸಹ್ಯರು, ಅವಿಧೇಯರು, ಸತ್ಕಾರ್ಯಗಳೆಲ್ಲ ಪ್ರಯೋಜಕರು ಆಗಿರುವುದರಿಂದ ದೇವರನ್ನು ಅರಿಯವೆಂದು ತಮ್ಮ ಕಾರ್ಯಗಳಿಂದಲೇ ಹೇಳಿಕೊಳ್ಳುತ್ತಾರೆ. ನೋಡ್ರಿ ಸಾಕು, ಅವರು ತಾವು ದೇವರನ್ನು ಅರಿತೇವೆಂದು ಹೇಳಿಕೊಳ್ಳುತ್ತಾರಂತ ಪ್ರೇರೆ. ನಾವು ದೇವರು ಗೊತ್ತು ನಮಗೆ. ದೇವರ ಕಾರ್ಯಗಳು ಮಾಡ್ತಾ ಇಲ್ಲ. ದೇವರ ಸತ್ಕಾರ್ಯಗಳಲ್ಲಿ ಅಪ್ರಯೋಜಕರವರು, ಪ್ರಯೋಜನಕಾರರಲ್ಲ. ಏನ್ರಿ ಅಪ್ರಯೋಜಕರು ಅಂದ್ರೆ ಎಷ್ಟು ಕಾರ್ಯಗಳು ಸತ್ಯ ಕಾರ್ಯಗಳು ಮಾಡುತ್ತು ಅಂದುಕೊಳ್ಳುತ್ತಾ ಇದ್ದಾರೆ ಪ್ರೇರ ಇರುವಂತ ದೇವರ ಮಕ್ಕಳೇರ. ಆದ್ರೆ ಅವರು ಅಪ್ರಯೋಜಕರು. ಹೇಗೆ? ಅವರ ಕ್ರಿಯೆಗಳಲ್ಲಿ ನಮ್ಮ ಕಣ್ಣು ಮುಂದೆ ಕಂಡು ಬರ್ತದ ಪ್ರೇರ ಇರುವಂತ ದೇವರ ಮಕ್ಕಳೇರ. ನಿಜ. ಅಪ್ರಯೋಜಕರು. ಕ್ರಿಸ್ತನ ಕಾರ್ಯಗಳಲ್ಲಿ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿಕೊಳ್ಳುತ್ತಾ ಇದಾರೆ ಪ್ರೇರ. ಹೇಳಿಕೊಳ್ಳುತ್ತಾ ನಿಜವಾಗ್ಲೂ ಪ್ರೇರ ಅವರು ದೇವರನ್ನು ಪೂರ್ತಿಯಾಗಿ ಮರ್ತೋಗ್ಬಿಟ್ಟಾರ ಪ್ರೇರ ಇರುವಂತ ದೇವರ ಮಕ್ಕಳೇರ. ಇವರು ಕ್ರಿಸ್ತನ ಕಾರ್ಯಗಳು ಮಾಡುತ್ತೀವಿ ಅಂದುಕೊಳ್ಳುತ್ತಿದ್ದಾರೆ. ಆದ್ರೆ ಕ್ರಿಸ್ತನ ಕಾರ್ಯಗಳು ಮಾಡುತ್ತಿರುವುದು ನಿಜ, ಆದ್ರೆ ಇವರು ಕ್ರಿಯೆಗಳಿಲ್ಲದೆ ಈ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅವರು ಅಪ್ರಯೋಜನಕರರು. ಏನ್ರಿ ಅವರು ತಾವು ದೇವರನ್ನು ಅರಿತವರೆಂದು ಹೇಳಿಕೊಳ್ಳುತ್ತಾರೆ, ಆದರೆ ಅವರು ಅಸಹ್ಯರು, ಅವಿಧೇಯರು, ಸತ್ಕಾರ್ಯಗಳೆಲ್ಲ ಅಪ್ರಯೋಜಕರು ಆಗಿರುವುದರಿಂದ ದೇವರನ್ನು ಅರಿಯುವುದು ತಮ್ಮ ಕಾರ್ಯಗಳಿಂದಲೇ ತಿಳಿದಾಯಿತು. ನೋಡಿದ್ರೆ ಪ್ರೇರಾಗುತ್ತೆ ದೇವರ ಮಕ್ಕಳು. ನಿಜವಾಗ್ಲೂ ಹೇಳ್ಬೇಕಂದ್ರೆ ಪ್ರೇರಿ ಈ ಮಾತು ಓದುತ್ತಿದ್ದರೆ, ಇವತ್ತು ನಮ್ಮ ಕಣ್ಣು ಮುಂದೆ ದೇವರ ಕಾರ್ಯಗಳನ್ನು ಮಾಡುತ್ತಿದ್ದರೆ, ಎದುರು ಬಂದಿರುವಂತ ಜನರು, ಮೀಟಿಂಗಿಗೆ ಬಂದಿರುವಂತ ಜನರು ನೋಡುತ್ತಿದ್ದಾರೆ, ಅವರು ಹೇಳುವಂತ ಮಾತುಗಳನ್ನು ಕೇಳುತ್ತಿದ್ದರೆ ನಿಜವಾಗ್ಲೂ ಬಹಳ ಭಯ ಉಂಟಾಗ್ತದೆ ಪ್ರೇರಾರಂತ ದೇವ್ರ ಮಕ್ಕಳರ. ಬಹಳ ಭಯ. ಯಾಕೆ ಅಂತಂದ್ರೆ ಪ್ರೇರಾರಂತ ದೇವ್ರ ಮಕ್ಕಳರ ಇವರು ಮಾಡೋದೊಂದು ಹೇಳೋದೊಂದು. ಇವರು ಸ್ಟೇಜಿನ ಮೇಲೆ ಇರೋದು ಯಾವ ವಿಧದಲ್ಲಿದ್ದಾರೆ, ಆದ್ರೆ ಇವರು ಏನು ಮಾಡ್ತಿದ್ದಾರೆ ಎಂಬ ವಿಷಯನ ಕುರಿತು ಮರೆತು ಹೋಗಿದ್ದಾರೆ. ಇವರು ಯಾವಾಗಲೂ ನಿತ್ಯವಾಗ್ಲೂ ಹೇಳ್ಬೇಕಂದ್ರೆ ಅವಿಧೇಯರಾಗಿ ಜೀವಿಸುತ್ತಿದ್ದಾರೆ. ಬಿರುದು ಬರ್ತಾ ಇದೆ ಪ್ರೇರ. ನಿಜ. ಇವತ್ತು ಮನುಷ್ಯನ ಹತ್ರ ದುಡ್ಡಿದ್ರೆ ಸಾಕು, ಏನು ಬೇಕಾದ್ರೂ ಮಾಡಬಲ್ಲನಂತ ಹೇಳ್ತದನ ಪ್ರೇರ. ನೋಡಿದ್ರೆ ಪ್ರೇರ. ಅದಕ್ಕೆ ಆಗಾಗ ಹೇಳ್ಕೊಡ್ತೀನಿ ಪ್ರೇರ ಒಂದು ಮಾತಿನಲ್ಲಿ ಮಾತಾಡುವುದರಲ್ಲಿ ಮುಂದೆ ಇರ್ತಾನ, ಮೀಟಿಂಗ್ ಮಾಡುವುದರಲ್ಲಿ ಮುಂದಾಗಿರ್ತಾನ, ದುಡ್ಡು ಖರ್ಚು ಮಾಡುವುದರಲ್ಲಿ ಮುಂದಾಗಿರ್ತಾನ, ಪೇಜ್ ಹಾಕುವುದರಲ್ಲಿ ಮುಂದಾಗಿರ್ತಾನ, ಪೇಜಿನ ಮೇಲೆ ಮೈಕ್ ಹಿಡ್ಕೊಂಡು ಪ್ರಸಂಗ ಮಾಡುವುದರಲ್ಲಿ ಮುಂದಾಗಿರ್ತಾನ, ಪೇಜಿನ ಮೇಲೆ ಮೈಕ್ ಹಿಡ್ಕೊಂಡು ಹಾಡು ಆಡುವುದರಲ್ಲಿ ಮುಂದಾಗಿರ್ತಾನ, ಎಲ್ಲದರಲ್ಲಿ ಮುಂದಾಗಿರ್ತಾನ ಪ್ರೇರೆ. ಮನುಷ್ಯನು ಎಲ್ಲದರಲ್ಲಿ ಮುಂದಾಗಿರ್ತಾನ. ಯಾವುದರಲ್ಲಿ ಹಿಂದಿದ್ದಾನಂದ್ರೆ ಪ್ರೇರೆ ಅದು ವಾಸ್ತವದ ಪ್ರಕಾರವಾಗಿ ಬದುಕುವುದರಲ್ಲಿ ಮಾತ್ರ ಹಿಂದಾಗಿದ್ದಾನೆ ಪ್ರೇರ. ಇವತ್ತು ನಮ್ಮ ಕಣ್ಣು ಮುಂದೆ ಕಂಡು ಬರ್ತದ ಪ್ರೇರೆ. ಅದರಲ್ಲೇ ನಾವು ಒಂದು ವೇಳೆ ಇದ್ದೀವ್ಯಾ,
ಒಂದು ವೇಳೆ ಇದ್ರೆ ಸಹ ನಮ್ಮನ್ನು ಕುರಿತು ನಾವು ಸರಿಪಡಿಸಿಕೊಳ್ಳಬೇಕಾದಂತ ಪ್ರಾಮುಖ್ಯವಾದಂತ ವಿಷಯ. ಯಾಕಂದ್ರೆ ಕೊನೆ ಗಳಿಗೆಯಲ್ಲಿ ಮರಣ ಯಾವಾಗ ಬರ್ತದೋ ಗೊತ್ತಿಲ್ಲ, ಯಾವ ಕ್ಷಣದಲ್ಲಿ ಬರ್ತದೋ ಗೊತ್ತಿಲ್ಲ, ಯಾವ ರೂಪದಲ್ಲೂ ಬರ್ತದೋ ಗೊತ್ತಿಲ್ಲ. ನಮ್ಮ ಬೆರಳಿನ ನೆರಳಿನಿಂದ ಇದೆ, ನೆರಳು ನಮ್ಮ ಬೆನ್ನಿನ ನೆರಳು ಹೇಗೆ ನಮ್ಮಿಂದ ಬರ್ತದೋ ಮರಣವನ್ನು ಸಹ ಅದೇ ರೀತಿಯಾಗಿ ಬರ್ತದ ಪ್ರೇರೆ. ಯಾವ ರೂಪದಲ್ಲಿ ಬರ್ತದೋ ನಾವು ಊಹಿಸದ ರೂಪದಲ್ಲಿ ಸಹ ಬರ್ಬೋದು ಮರಣ. ಆದ್ರೆ ನಾವು ಎಚ್ಚೆತ್ತುಕೊಳ್ಳಬೇಕು. ಯಾಕೆ ಗೊತ್ತಾ? ಕ್ರಿಸ್ತನು ಹೇಳಿದನಲ್ಲ ಪ್ರೇರೆ, ಮನುಷ್ಯ ಕುಮಾರನು 2ನೇ ಟೈಮ್ನಲ್ಲಿ ಪ್ರತ್ಯಕ್ಷನಾಗುವಂತ ಸಮಯದಲ್ಲಿ ಭೂಮಿ ಮೇಲೆ ನಾನು ವಿಶ್ವಾಸವನ್ನು ಕಾಣುವೇನು ಅಂತ ಹೇಳ್ತದನ್ನ ಪ್ರೇರೆ. ಅಂದ್ರೆ ಆತನು ಯಾವಾಗ ಪ್ರತ್ಯಕ್ಷನಾಗುತ್ತಾನೋ ನಮಗೂ ಗೊತ್ತಿಲ್ಲ, ಕ್ರಿಸ್ತನಿಗೆ ಸಹ ಗೊತ್ತಿಲ್ಲ. ತಂದೆ ಆದ ದೇವರಿಗೆ ಬಿಟ್ರೆ ಮತ್ತೆ ಯಾರಿಗೂ ಗೊತ್ತಿಲ್ಲ ಅಂತ ಯೇಸು ಪ್ರಭು ಅವರು ಹೇಳಿದ್ದಾರೆ ಪ್ರೇರೆ. ಮನುಷ್ಯ ಕುಮಾರನು 2ನೇ ಟೈಮ್ನಲ್ಲಿ ಭೂಮಿಗೆ ಯಾವಾಗ ಬರವಣಿಗೆ ಆಗುತ್ತದೋ ಅಂದ್ರೆ ತಂದೆ ಆದ ದೇವರು ಯಾವಾಗಾದ್ರೆ ಹೇಳ್ತಾನೋ ಅವತ್ತೇ ಬರ್ತಾನ ಅಂತ ಹೇಳ. ಇವತ್ತೇ ಬರ್ಬೋದು, ಇವತ್ತು ರಾತ್ರಿ ವೇಳೆ ಸಮಯದಲ್ಲಿ ಬರ್ಬೋದು, ಅಥವಾ ಮುಂದಿನ ತಿಂಗಳ ಯಾವಾಗ ಬರ್ತಾನೋ ನಾವು ಅರಿವು. ಆದ್ರೆ ನಮಗೂ ಮಾತ್ರ ಮರಣ ಬರ್ತದೆ. ನಿಜ ತಾನೆ? ಮರಣ ಬರ್ತದೆ. ಆ ಮರಣ ಬರುವುದರ ಒಳಗಾಗಿ ನಮ್ಮ ಜೀವಿತ ಚೆನ್ನಾಗಿರ್ಬೇಕು. ಅದು ಕ್ರಿಸ್ತನು ಹೇಳಿದಾಗಿ ಇರಬೇಕು. ಅದು ಹೇಗೆ ಇರ್ಬೇಕಂದ್ರೆ ನಾವು ದೇವರಿಗೆ ಯಾವಾಗಲೂ ಕೃತಜ್ಞತೆಗಳನ್ನು ಸಲ್ಲಿಸುವವರಾಗಿರಬೇಕು. ಪ್ರಿಯರಾಗಿರುವಂತ ದೇವರ ಮಕ್ಕಳ, ನಾವು ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುವವರಾಗಿರಬೇಕಂದ್ರೆ ಬೈಬಲ್ ಹಿಡಿದುಕೊಂಡು ನಾವು ನಿಜವಾಗಲೂ ಬೈಬಲ್ ಹಿಡಿದುಕೊಂಡು ಓದುತ್ತಾ ಇದ್ರೆ ಬೈಬಲ್ ಅಲ್ಲಿರುವಂತಹ ಭಕ್ತರು ಕೃತಜ್ಞತೆಗಳನ್ನು ಸಲ್ಲಿಸಿದವರ್ಯಾರು, ಕೃತಜ್ಞತೆಗಳನ್ನು ಸಲ್ಲಿಸದೇ ಇರುವವರ್ಯಾರು, ದೇವರನ್ನ ಮಹಿಮೆ ಪಡಿಸಿದವರ್ಯಾರು, ಮಹಿಮೆ ಪಡಿಸದೇ ಇರುವವರ್ಯಾರು, ದೇವರನ್ನ ಸಂತೋಷ ಪಡಿಸಿದವರ್ಯಾರು, ದೇವರಿಗೆ ಕೋಪ ತರಿಸಿದವರು ಯಾರು ಎಂಬ ವಿಷಯದ ಕುರಿತು ಬೈಬಲ್ ಅಲ್ಲಿ ನಮ್ಗೆ ಸ್ಪಷ್ಟವಾಗಿ ಕಂಡು ಬರ್ತದೆ. ನಾವು ಯಾರನ್ನ ಫಾಲೋ ಮಾಡ್ಬೇಕು? ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದವರನ್ನ ಫಾಲೋ ಮಾಡ್ಬೇಕು. ನಾವು ಯಾರ ಹಿಂದೆ ಹೋಗ್ಬೇಕಂದ್ರೆ ದೇವರನ್ನ ಮಹಿಮೆ ಪಡಿಸಿದಂತ ಭಕ್ತರಿಂದನೇ ಹೋಗಬೇಕು. ದೇವರಿಗೆ ಅವಿಧೇಯರಾಗಿ ಬದುಕಿರುವಂತವರನ್ನು ಕುರಿತು ಬೈಬಲ್ ಅಲ್ಲಿ ಯಾಕೆ ಬರೆಸಿದಾನಂದ್ರೆ ಪ್ರೇರೆ, ಅವರ ಒಂದು ಮುನ್ಸೂಚನೆ. ಅವರ ಹಾಗೆ ನಮ್ಮ ಜೀವಿತಗಳು ಇರಬಾರ್ದು. ಈಗ ಈ ಭೂಮಿ ಮೇಲೆ ಮನುಷ್ಯನು ಇಷ್ಟರಲ್ಲೇ ಕಂಡು ಅಷ್ಟರಲ್ಲೇ ಮಾಯವಾಗುವಂತ ಪ್ರತಿ ಮನುಷ್ಯನು ಬಹಳ ಜಾಗರೂಕತೆಯಿಂದ ಜೀವಿಸಬೇಕೆಂಬುದೇ ದೇವರ ಉದ್ದೇಶ. ನಾವೆಲ್ಲರೂ ಪರಲೋಕ ಸೇರ್ಬೇಕೆಂಬುದೇ ಯೇಸು ಕ್ರಿಸ್ತವರ ಉದ್ದೇಶ. ನಿಜ ಪ್ರೇರೆ, ಇಂದಿನ ಕ್ರೈಸ್ತವರೆಲ್ಲರೂ ಮೊಣಕಾಲು ಊರಿ ಪ್ರಾರ್ಥನೆ ಮಾಡಿದ್ರೆ ತಮ್ಮ ಕಣ್ಣೀರು ನೋಡಿ ದೇವರು ಪರಲೋಕ ರಾಜ್ಯವು ಕೊಡ್ತಾನೆಂದು ಭ್ರಮೆ ಪಡುತ್ತಿದ್ದಾರೆ ಪ್ರೇರೆ. ಆದರೆ ಅದು ಭ್ರಷ್ಟನ ಆಲೋಚನೆ ನಿಜವಾಗ್ಲು ಪ್ರೇರೆ. ಯಾಕಂದ್ರೆ ಯೇಸು ಕ್ರಿಸ್ತವ್ರು ಹೇಳ್ಯಾರ, ಸ್ವಾಮಿ ಸ್ವಾಮಿ ಎಂದು ಕರೆಯುವ ಪ್ರತಿ ಒಬ್ಬನು ಪರಲೋಕ ರಾಜ್ಯದಲ್ಲಿ ಪ್ರವೇಶಿಸುವುದಿಲ್ಲ, ಆದರೆ ಪರಲೋಕ ರಾಜ್ಯದಲ್ಲಿ ನನ್ನ ತಂದೆ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಪ್ರವೇಶಿಸುವವನೆಂದು ಕ್ರಿಸ್ತನು ಸುಮಾರು 1960 ವರ್ಷಗಳ ಹಿಂದೆ ಹೇಳಿರುವಂತ ಮಾತು ಪ್ರೇರಾಗಿರುವಂತ ದೇವರ ಮಕ್ಕಳಿಗೆ ಮತ್ತಾನ ಬರೆದ ಸುವಾರ್ತೆಯಲ್ಲಿ ಮಾತು ಇರ್ತದ ಪ್ರೇರೆ. 7ನೇ ಅಧ್ಯಾಯದಲ್ಲಿ 21ನೇ ವಚನದಲ್ಲಿ ಪ್ರೇರೆ. ಯಾಕೆ ಹೇಳ್ತದೆ ನೀ ಮಾತಂದ್ರೆ ಪ್ರೇರೆ, ಎಲ್ರು ಪ್ರಾರ್ಥನೆ ಮಾಡ್ತಾರೆ, ಎಲ್ರು ಕ್ರಿಸ್ತನ ಸೇವೆ ಮಾಡ್ತಾರೆ, ಎಲ್ರು ಕ್ರಿಸ್ತನ ಕಾರ್ಯಕ್ರಮಗಳು ಮಾಡ್ತಾರ. ಆದ್ರೆ ದೇವರಿಗೆ ಮೆಚ್ಚುಗೆ ಆಗಿರುವಂತ ಕಾರ್ಯಕ್ರಮ ಹೇಗಿದೆ? ಯಾರನ್ನ ನೋಡಿ ಇಷ್ಟಪಡ್ತದನಂದ್ರೆ ಪ್ರೇರೆ, ಯಾರನ್ನ ನೋಡಿ ಇಷ್ಟಪಡ್ತಾ ಇಲ್ಲ ಪ್ರೇರೆ. ಇತ್ತೀಚೆಗೆ ಸಹ ಬಹಿರಂಗ ಸಭೆಗಳು ಮಾಡಿದ್ರು ಸಹ ದೇವರಿಗೆ ಸಂತೋಷ ಇಲ್ಲ. ಮೀಟಿಂಗ್ ಇಟ್ಟವರೇ ದೂರ ಆಗಿ ಹೋಗ್ತಾ ಇದಾರ ಪ್ರೇರೆ. ಮೀಟಿಂಗ್ ಇಟ್ಟವರೇ ಮೀಟಿಂಗಿನಲ್ಲಿ ಒಡಕಾಗಿ ಹೋಗ್ತಾ ಇದಾರ ಪ್ರೇರೆ. ಮೀಟಿಂಗ್ ಇಟ್ಟವರೇ ಬಾಧೆ ಪಡ್ತಾ ಇದಾರ ಪ್ರೇರೆ. ಮೀಟಿಂಗ್ ಇಟ್ಟವರು ದುಡ್ಡು ಖರ್ಚು ಮಾಡಿದವರೇ ಬಾಧೆ ಪಡ್ತಾ ಇದಾರ ಪ್ರೇರೆ. ಈ ವಿಷಯಗಳು ನೋಡ್ತಿದ್ರೆ ಬಹಳ ನಿಜವಾಗ್ಲೂ ದುಃಖಕಾರವಾದಂತ ವಿಷಯ, ಬಾಧಕಾರವಾದಂತ ವಿಷಯ ಪ್ರೇರೆ. ಏನು ತಪ್ಪು ಮಾಡ್ತಾ ಇದೀವಿ ಅಂದ್ರೆ ನಿಜವಾಗ್ಲೂ ನಮಗೆ ತಿಳಿಯದ ಹಾಗೆ ನಾವು ನನಗೆ ಅವಕಾಶ ಕೊಡ್ತಾ ಇದೀವಿ ಪ್ರೇರೆ. ನಿಜ ಲಕ್ಷ ಖರ್ಚು ಮಾಡಿ 1-2 ಆತ್ಮಗಳು ಹೊಸ ಆತ್ಮಗಳಾದ್ರೆ ಏನಾದ್ರೂ ಕಾಪಾಡ್ಕೊಳ್ತೀವಿ ಏನಂದ್ರೆ ಪ್ರೇರ, ಅದು ಸಹ ಇಲ್ಲ. ಇರುವಂತವ್ರು ಸಹ ಹೊರಗಡೆ ಹೋಗ್ತಾ ಇದಾರೆ ಪ್ರೇರ. ವಾಕ್ಯ ಹಿಡಿದುಕೊಂಡು ಪ್ರಸಂಗ ಮಾಡೋರು ಸಹ ಏನಪ್ಪಾ ಪರಿಸ್ಥಿತಿ ಇದು, ಏನು ಮಾಡಿದ್ರೆ ಏನು ಉಪಯೋಗ ಇಲ್ಲ, ಏನು ಮಾಡೋಣ ದೇವ್ರು ನಮಗೆ ಎಂಬ ವಿಷಯ ಮಾತುಗಳು ಕೇಳ್ತಿದ್ರೆ ಬಹಳ ಭಯ ಉಂಟಾಗ್ತದ ಪ್ರೇರ. ಇರುತ್ತೆ ದೇವ್ರ ಮಕ್ಕಳ ನಿಜವಾಗಲೂ ಪ್ರೇರ. ಕೊನೆ ದಿನಗಳಲ್ಲಿ ನಾವು ಕೊನೆ ದಿನಗಳಲ್ಲಿ ಈ ವಿಷಯಗಳು ನೋಡ್ತಿದ್ರೆ ನಿಜವಾಗಲೂ ಇದ್ರ ಹಿಂದೆ ಯಾರಿದಾರಂದ್ರೆ ಪ್ರೇರೆ, ಸೈತಾನನಿದ್ದಾನೆ. ಆ ಸೈತಾನನು ಮಾಡುವಂತ ಆಲೋಚನೆಗಳು ಏನಂದ್ರೆ ಒಬ್ಬರು ಪರಲೋಕಕ್ಕೆ ಹೋಗಬಾರದು. ಪರಲೋಕಕ್ಕೆ ಹೋಗಬಾರ್ದಂದ್ರೆ ನಿಮ್ಮ ಮನಸ್ಸು ನನಗೆ ಕೊಟ್ಟು ಬಿಡ್ರಿ, ಆ ಮೀಟಿಂಗ್ಗಳು ಮಾಡ್ಕೊಳ್ರಿ, ಆ ಪ್ರಸಂಗಗಳು ಹೇಳ್ಕೊಳ್ರಿ, ಹಾಡುಗಳ ಹಾಡ್ರಿ, ಪರವಾಗಿಲ್ಲ.
ಹಾಡಾಡ್ರಿ, ಪ್ರಾರ್ಥನೆ ಮಾಡ್ರಿ, ಕಣ್ಣೀರು ಸುರಿಸಿ ಎಲ್ಲ ಮಾಡ್ರಿ, ಆದ್ರೆ ನಿಮಗೆ ಪರಲೋಕ ಸಿಗಲ್ಲ. ಯಾಕಂದ್ರೆ ನಿಮ್ಮಲ್ಲಿರುವಂತ ಕ್ರಿಯೆಗಳನ್ನು ನಾನು ಎಲ್ಲ ಜನರಿಗೆ ಯಾವ ತರ ಮಾಡಿದನು ಗೊತ್ತಾ? ನಿಮ್ಮನ್ನು ಉಪಯೋಗ ಮಾಡಿಕೊಂಡು ನಿಮ್ಮನ್ನು ನೋಡಿದ್ರೆ ಕ್ರಿಸ್ತನನ್ನು ನಂಬಬಾರದು, ಆ ತರ ರೆಡಿ ಮಾಡಿದ್ದೇನೆ ಅಂತ ಹೇಳಿ ಸೈತಾನನ ಆಲೋಚನೆ ಪ್ರೇರೆ. ಸೈತಾನನಿಗೆ ಅವಕಾಶ ನಾವು ಕೊಡ್ತಾ ಇದೀವಿ ಅಂದ್ರೆ ಸರಿಯಾದ ರೀತಿಯಲ್ಲಿ ಬೈಬಲ್ ಮೇಲೆ ಅವಗಾಹನ ಇಲ್ಲದೆ ಜೀವಿಸುತ್ತಿರುವಂತ ಪ್ರಪಂಚ ಕ್ರೈಸ್ತವರು. ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಬೇಕು ಪ್ರೇರೆ. ದೇವರಿಗೆ ಯಾವಾಗ ಮನುಷ್ಯನ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದಾನಂದ್ರೆ ಪ್ರೇರೆ, ಏನೋ ಒಂದು ದುಡ್ಡು 1 ಲಕ್ಷ 2 ಲಕ್ಷ 3 ಲಕ್ಷ ಬಂದಾಗ, ಜಾಬ್ ಸಿಕ್ಕಾಗ, ಮನುಷ್ಯನು ಸುಖವಾಗಿ ಜೀವಿಸುತ್ತಿರುವಾಗ ಅಮ್ಮೋ ದೇವರು ಚೆನ್ನಾಗಿಟ್ಟಿದ್ದಾನಂತೇಳಿ ಪ್ರಪಂಚ ಕ್ರೈಸ್ತವರು ಅಂದುಕೊಳ್ತಾರೆ ಪ್ರೇರೆ. ಅದೇ ಕಷ್ಟ ಬರನೆ, ಹಿಂಸೆ ಬರನೆ, ಬಾಧೆ ಬರನೆ, ಸಾಲದಲ್ಲಿ ಓದಿದ ತಕ್ಷಣನೇ ದೇವ್ರನ್ನ ಎಂದಿದ್ದೀನಲ್ಲ, ನನಗೆ ಆಯ್ತು. ದೇವ್ರನ್ನ ನೆಂಬಿರುವಂತ ಭಕ್ತನಲ್ಲ, ದೇವ್ರನ್ನ ನೆಂಬಿರುವಂತವ್ ನಾನು, ಚೆನ್ನಾಗಿರ್ಬೇಕಾದಂತವ್ ನಾನು ಇವತ್ತಿನ ದಿನದಲ್ಲಿ ಕಷ್ಟದಲ್ಲಿ ಯಾಕೆ ಓದನು ಅಂದ್ರೆ ದೇವ್ರ ನೆಮ್ಕೊಂಡ್ರೆ ಕಷ್ಟ ಬಂದ್ಬಿಡ್ತಾವ ಅಮ್ಮೋ. ಅಂದ್ರೆ ದೇವರಿಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸಬೇಕು. ಪ್ರಸಂಗಿಕರು ಪ್ರೇರೆ ಏನ್ ಮಾಡ್ಬೇಕಪ್ಪ? 20 ವರ್ಷದಿಂದ ಯೇಸು ಸ್ವಾಮಿ ನಂಬುತ್ತಾ ಇದ್ದೀನಿ, ದೇವ್ರ ರಾಜ್ಯದ ನಿಮಿತ್ತವಾಗಿ ಹೋರಾಟ ಮಾಡ್ತದೆ, ನನ್ಗೆ ಏನು ಸಿಕ್ಕಿಲ್ಲಪ್ಪ, ಲಾಭನೇ ಇಲ್ಲ ಅಂತ ಹೇಳ್ತಾ ಇದಾರ ಪ್ರೇರೆ. ಬಹಳ ದುಃಖಕರವಾದಂತ ವಿಷಯ ಮಾತು. ಸೇವಕರು ಪ್ರೇರೆ, ಸತ್ಯ ಸುವಾರ್ತೆಯನ್ನು ತಿಳಿದಿರುವಂತವ್ರು ಪ್ರೇರೆ, PD ಸುಂದರರಾವ್ ಅವ್ರ ಹತ್ರ MBTH ಬರೆದಿರುವಂತವ್ರು ಪ್ರೇರೆ, ಇಂಥ ಸತ್ಯವಾಕ್ಯವನ್ನು ತಿಳಿದುಕೊಂಡು ದೇವ್ರಿಗೋಸ್ಕರ ಇಷ್ಟು ಕಷ್ಟಪಡ್ತಾ ಇದೀವಲ್ಲ, ಕಷ್ಟಪಟ್ಟರು ಸಹ ನಮಗೇನು ಪ್ರತಿಫಲ ದೊರೆಯುತ್ತೆ ಇಲ್ಲಲ್ಲಪ್ಪ ಅಂತ ಹೇಳ್ತಾ ಇದಾರೆ ಪ್ರೇರೆ. ಇದು ಬಾಧಕರವಾದಂತ ವಿಷಯ, ದುಃಖಕರವಾದಂತ ವಿಷಯ. ಯಾಕೆ ಹೇಳ್ತಾ ಇದ್ದಾನಂದ್ರೆ ಪ್ರೇರೆ, ನಾವು ಮೊದಲನೇದಾಗಿ ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುವವರಾಗಿರ್ಬೇಕು. ಸುಖವಾಗಿದ್ದಾಗ ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದ್ರೆ ನಮಗೆ ಏನ್ ಲಾಭ ಪ್ರೇರೆ? ಕಷ್ಟದಲ್ಲಿರ್ಲಿ, ಬಾಧದಲ್ಲಿರ್ಲಿ, ಹಿಂಸದಲ್ಲಿರ್ಲಿ, ದುಃಖದಲ್ಲಿರ್ಲಿ, ಏನೇ ಇರ್ಲಿ ಪ್ರಿಯರಾಗಿರುವಂತ ದೇವ್ರ ಮಕ್ಕಳಿರ, ಈ ಭೂಮಿ ಮೇಲೆ ನಮ್ಮ ಕುತ್ತಿಗೆಯಲ್ಲಿ ಉಸಿರಿರೋ ತನಕ ನಾವು ಯಾವಾಗಲೂ ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುವವರಾಗಿ ಈ ಭೂಮಿ ಮೇಲೆ ಜೀವಿಸುವವರಾಗಿರ್ಬೇಕು. ಇವತ್ತಿನ ದಿನದಲ್ಲಿ ಏನ್ರಿ ಸೇವಕರಾಗಿರುವಂತವರೇ ನಿಜವಾಗಲೂ ಪ್ರೇರೆ. ಒಬ್ಬ ಸೇವಕನ ಇವತ್ತದನ್ನ ಸತ್ಯ ಸುವಾರ್ತೆಯನ್ನು ತಿಳಿದಂತವರು, ನಾವು ಅವ್ರ ಪಾದದ ಕೆಳಗಡೆ ಕುಂತು ವಾಕ್ಯ ಕಲ್ತಿರುವಂತವರು ಪ್ರೇರೆ. ಏನು ಮಾಡ್ತಪ್ಪ, ದೇವ್ರನ್ನ ನೆಂಬಿಕೊಂಡಿದ್ದೀನಲ್ಲ, ನೆಂಬಿಕೊಂಡಾಗಲಿ ಅಂತ ನೋಡ್ತೀನಿ, ನನ್ಗೇನು ಉಪಯೋಗಿಲ್ಲಪ್ಪ, ದೇವ್ರು ನೋಡ್ತಾನ ನೋಡೋದಿಲ್ಲ ಅಂತ ಸಂದೇಹ ಪಡ್ಲಿಕ್ಕೆ ಹಚ್ಚದ ಪ್ರೇರೆ. ಇದು ಬಹಳ ಆಶ್ಚರ್ಯಕರವಾದಂತ ವಿಷಯ. ಯಾಕೆ ಹೇಳ್ತಾ ಇದ್ದೇನೆ ಪ್ರೇರೆ, ಕೊನೆ ಗಳಿಗೆಯಲ್ಲಿ ಇದು ಪ್ರೇರ ಇರುವಂತ ದೇವ್ರ ಮಕ್ಕಳಿರ, ನಾವು ಯಾವಾಗಲೂ ದೇವರ ಕೃತಜ್ಞತೆಗಳನ್ನು ಸಲ್ಲಿಸುವವರಾಗಿರ್ಬೇಕು. ಅದಕ್ಕೆ ಭಕ್ತರ ವಿಷಯ ಕುರಿತು ಬೈಬಲ್ ಅಲ್ಲಿ ದೇವರು ಬರ್ತಲ್ಪಟ್ಟನ ಪ್ರೇರೆ. ಒಬ್ಬ ಭಕ್ತನು ನಮ್ಮೆಲ್ಲರಿಗೂ ಗೊತ್ತಿರುವಂತ ವ್ಯಕ್ತಿ, ನಿಜವಾಗ್ಲೂ ಪ್ರೇರೆ. ಆ ವ್ಯಕ್ತಿ ಯಾರಂದ್ರೆ ಪ್ರೇರ ಆಗಿರುವಂತ ದೇವ್ರ ಮಕ್ಕಳಿರ. ಒಂದು ಸಾರಿ ಯೋಬನ ಬರೆದ ಗ್ರಂಥವನ್ನು ನಾವು ತೆಗೆದುಕೊಳ್ಳೋಣ ಪ್ರೇರ ಆಗಿರುವಂತ ದೇವ್ರ ಮಕ್ಕಳಿರ. ಒಂದು ಸರಿ ನಾವು ನೋಡೋಣ ಪ್ರೇರ ಆಗಿರುತ್ತೆ ದೇವ್ರ ಮಕ್ಕಳಿರ. ದೇವರಿಗೆ ಎಷ್ಟು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದಾನೆ ಎಂಬ ವಿಷಯ ಕುರಿತು ನಮ್ಗೆ ಅರ್ಥ ಆಗುತ್ತದೆ ಪ್ರೇರೆ. ಆತನು ಕೃತಜ್ಞತೆಗಳನ್ನು ಸಲ್ಲಿಸಬೇಕಂದ್ರೆ ಆತನಲ್ಲಿ ಇರುವಂತ ಆಲೋಚನೆ ಎಂತದ್ದಂದ್ರೆ ಪ್ರೇರ ಆಗಿರುವಂತ ದೇವ್ರ ಮಕ್ಕಳಿರ. ಆತನ ಹೃದಯದಲ್ಲಿ ಏನಿದೆ ಎಂಬುದಾಗಿ ನಮ್ಗೆ ಕಂಠಕೋಶವಾಗಿ ಬೈಬಲ್ ನಮಗೆ ಏನಂತ ಪ್ರಕಟಿಸ್ತದೆ ಎಂಬ ವಿಷಯ ಕುರಿತು ನಾವು ನೋಡಿಕೊಳ್ಳೋಣ ಪ್ರೇರೆ. ಒಂದ್ಸರಿ ಯೋಬನ ಬರೆದ ಗ್ರಂಥ ಎಲ್ಲಾರು ತೆಗಿರಿ ಪ್ರೇರ ಆಗಿರುವಂತ ದೇವ್ರ ಮಕ್ಕಳಿರ. ಮೊದಲನೇ ಅಧ್ಯಾಯ 19ನೇ 20ನೇ ವಚನ 21ನೇ ವಚನವನ್ನು ನಾವು ಓದಿಕೊಳ್ಳೋಣ ಪ್ರೇರ ಆಗಿರುವಂತ ದೇವ್ರ ಮಕ್ಕಳಿರ. ಏನು ಇಲ್ಲದವನಾಗಿ ತಾಯಿಯ ಗರ್ಭದಿಂದ ಬಂದೆನು, ಏನು ಇಲ್ಲದವನಾಗಿಯೇ ಗತಿಸಿ ಹೋಗುವೆನು. ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು, ಯೆಹೋವನ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿದ್ರೆ ಪ್ರೇರೆ ಎಂತ ಮಾತು ಹೇಳ್ತದನ್ನ ಪ್ರೇರೆ. ಯಾರೀತನು ಶ್ರೀಮಂತನು, ಕೋಟ್ಯಾಧೀಶ್ವರನು. ಒಂದ್ ಟೈಮ್ ನಲ್ಲಿ ಆಸ್ತಿ ಎಷ್ಟಿದೆ? ಈ ಮೊದಲನೇ ವಚನದಿಂದ ಓದ್ಕೊಂಡ್ರೆ ಕುರಿಗಳೇಸು, ಒಂಟೆಗಳೇಸು, ಜೋಡಿ ಎತ್ತುಗಳೇಸು, 500 ಹೆಣ್ಣು ಕತ್ತೆಗಳು, ಏನ್ರಿ ಇವೆಲ್ಲ ನಮಗ್ ಕಂಡು ಬರ್ತಾವ ಪ್ರೇರ ಇರುವಂತ ದೇವ್ರ ಮಕ್ಕಳ. 1ನೇ ಅಧ್ಯಾಯದಿಂದ 16, 17ನೇ ಅಧ್ಯಾಯದ 18ನೇ ವಚನದಲ್ಲಿ ನಾವು ಓದ್ಕೊಳ್ತಾ ಬಂದ್ರೆ ಎಲ್ಲ 1ನೇ ಅಧ್ಯಾಯ 5, 6ನೇ ವಚನದವರೆಗೂ ಇರುವವು ಕಾಣ್ತಾವ. 6ನೇ ವಚನದಿಂದ ಈಗ ಆಸ್ತಿ ಎಲ್ಲ ತೆಗೆಯಲ್ಪಡ್ತದ ಪ್ರೇರೆ. ಆಸ್ತಿ ಹೋಗ್ತದ, ಮಕ್ಕಳು ಹೋಗ್ತಾರೆ, ಎಲ್ರು ಹೋಗ್ತಾರ ಪ್ರೇರ ಇರುವಂತ ದೇವ್ರ ಮಕ್ಕಳು. ಶ್ರೀಮಂತನ್ರಿ, ಬಡತನದಾದಂತ ಬಡವನಾಗಿ ಬಿಟ್ಟಾನ ಪ್ರೇರ ಆಗಿರುವಂತ ದೇವ್ರ ಮಕ್ಕಳಿರ. ಆದ್ರೂ ಆತನ ದೇವರಿಗೆ ಯಾವ ರೀತಿಗೆ ಮಹಿಮೆ ಪಡಿಸ್ತದ ನೋಡಿ ಪ್ರೇರ ಆಗಿರುವಂತ ದೇವ್ರ ಏನ್ರಿ. ಆತನ ಹೇಳುವಂತ ಮಾತು ಏನು ಪ್ರೇರೆ? ಏನು ಇಲ್ಲದವನಾಗಿ ತಾಯಿ ಗರ್ಭದಿಂದ ಬಂದೆನು. ನೋಡಿದ್ರೆ ಏನು ಇಲ್ಲದವನಾಗಿ, ದುಡ್ಡೈತೆ ಕೋಟಿ, ನಾವು ಕೋಟಿಯಿಂದ ತಾಯಿ ಗರ್ಭದಿಂದಲೇ ತೆಗೆದುಕೊಂಡು ಬರ್ತೇವೆ. ಆಸ್ತಿ ಐಶ್ವರ್ಯ ಅಲ್ಲಿಂದ ತೆಗೆದುಕೊಂಡು ಬರ್ತೇವೆ ಇಲ್ವಲ್ಲ. ಏನು ಇಲ್ಲದವನಾಗಿಯೂ ಬಂದೆನು,
ಏನ್ರಿ, ಏನು ಇಲ್ಲದವನಾಗಿ ಗತಿಸಿ ಹೋಗುವೇನು. ಯೆಹೋವನು ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು, ದೇವರು ಕೊಟ್ಟನು, ದೇವರೇ ತೆಗೆದುಕೊಂಡನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾಕಂದ್ರೆ ಶ್ರೇಷ್ಠವಾದಂತ ಜೀವಿತ ಕೊಟ್ಟನೆ. ತಾಯಿ ಗರ್ಭದಲ್ಲಿ ನನಗೆ ಒಂದು ಆಕಾರ ರೂಪವನ್ನು ಕೊಟ್ಟಿದ್ದಾನೆ. ಈ ಒಂದು ರೂಪವನ್ನು ರೂಪಿಸಿ, ಈ ರೂಪದೊಳಗೆ ತನ್ನ ಸ್ವರೂಪವನ್ನು ಇರಿಸಿ, ಈ ಸ್ವರೂಪದಿಂದ, ಈ ದೇಹದಿಂದ ಆತನನ್ನು ಮಹಿಮೆ ಪಡಿಸಬೇಕು. ಆತನಿಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸುವವರಾಗಿರಬೇಕಂತ ಹೇಳ್ತಾ ಅದನ್ನ ಪ್ರೇರೆ ಏಬನು. ಸಾಮಾನ್ಯವಾದಂತ ವ್ಯಕ್ತಿ ಅಲ್ಲ ರೀ ಏಬನು. ಏಬನು ಸಾಮಾನ್ಯವಾದಂತ ವ್ಯಕ್ತಿ ಅಲ್ಲ ರೀ. ಎಲ್ಲಿ ಪ್ರಪಂಚದಲ್ಲಿ ಯಾರು ಇಲ್ಲ ಏವನಂತ ಭಕ್ತನು ಅಂತೇಳಿ ದೇವರು ಬೈಬಲಲ್ಲಿ ಬರ್ಕೊಳ್ಪಟ್ಟನ. ಆತನು ನಿಜವಾಗ್ಲೂ ಪ್ರೇರೆ, ಆತನಿಗೆ ಎಂತ ಭಕ್ತನಂದ್ರೆ ಪ್ರೇರ ಆಗಿರುವಂತ ದೇವರು ಮಕ್ಕಳಿರ. ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ದೇವರೇ ಸೈತಾನನಿಗೆ ಹೇಳ್ತಾನ, ನನ್ನ ಮಗನಾದಂತ ಏನ್ರಿ. ಆಗ ಯೆಹೋವನು ನನ್ನ ದಾಸನಾದ ಏವನ ಮೇಲೆ ಗಮನ ಬಿಟ್ಟಿಯ, ಅವನು ದೇವರಲ್ಲೇ ಭಯಭಕ್ತಿ ಉಳ್ಳವನಾಗಿ ಕೆಟ್ಟದ್ದನ್ನು ನಿರಾಕರಿಸುತ್ತಾ ನಿರ್ದೋಷಿ ಯಥಾರ್ಥ ಚಿತ್ತನು ಆಗಿದ್ದಾನೆ. ಅವನಿಗೆ ಸಮಾನನು ಭೂಲೋಕದಲ್ಲಿ ಎಲ್ಲಿ ಸಿಕ್ಕುವುದಿಲ್ಲ ಎಂದು ಸೈತಾನನಿಗೆ ಹೇಳಿದನಂತ ಪ್ರೇರೆ. ಭೂಮಿ ಮೇಲೆ ಯೋಬನಿಗೆ ಸರಿ ಸಮಾನವಾದಂತ ವ್ಯಕ್ತಿ ಯಾರು ಇಲ್ಲ. ಅಂತ ಭಕ್ತನು ಏನ್ರಿ, ಎಂತ ಭಕ್ತನು ಪ್ರೇರೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಪ್ರೇರೆ, ಆಸ್ತಿ ಇದ್ದಾಗ ಒಂದು ವಿಧವಾದ ರೀತಿಯಲ್ಲಿ ದೇವ್ರನ್ನ ಮಹಿಮೆ ಪಡಿಸಲಿಲ್ಲ, ಆಸ್ತಿ ಇಲ್ಲದಾಗ ಒಂದು ರೀತಿಯಾಗಿ ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಲಿಲ್ಲ ಪ್ರೇರೆ. ಆಸ್ತಿ ಇದ್ರೇನು, ಆಸ್ತಿ ಇಲ್ಲದಿದ್ರೇನು ಏನ್ರಿ, ದೇವರು ಕೊಟ್ಟರು ಒಂದೇ, ಕೊಟ್ಟದೆ ಹೋದ್ರೆ ಒಂದೇ. ಆದ್ರೆ ನಾನು ಮಾತ್ರ ಈ ಲೋಕದವನಲ್ಲ, ಈ ಭೂಲೋಕಕ್ಕೆ ಸಂಬಂಧಪಟ್ಟವನಲ್ಲ, ಇನ್ನೊಂದು ಲೋಕಕ್ಕೆ ಸಂಬಂಧಪಟ್ಟವನು. ನನ್ನ ದೇಹವು ಮಣ್ಣಿನೊಳಗೆ ಸೇರಿಕೊಳ್ಳುತ್ತದ, ಆದ್ರೆ ನನ್ನ ದೇಹದ ಒಳಗಡೆ ಇರುವಂತ ಆತ್ಮ ಪರದೇಶಿ ಪರಲೋಕ ಸೇರಿಕೊಳ್ಳಬೇಕು. ದೇವರ ದೇಹ ಪಾಲಿಸಿರುವಂತ ಆತ್ಮ ದೇವರ ಬಳಿಯಲ್ಲಿ ಸೇರಿಕೊಳ್ಳಬೇಕಂದ್ರೆ ಈ ಭೂಮಿ ಮೇಲೆ ನಾನು ಯಾವಾಗಲೂ ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುವವನಾಗಿರಬೇಕು, ಯಾವಾಗಲೂ ದೇವ್ರನ್ನ ಮಹಿಮೆ ಪಡಿಸುವವನಾಗಿರಬೇಕು ಅಂತ ಆಲೋಚನೆ ಮಾಡ್ತಿದ್ದಾನಂದ್ರೆ ಪ್ರೇರೆ. ಇದರಿಗೆ ಯೋಚನೆ ಎಲ್ಲಿಂದ ಬಂತು ಅಂತ ನಾವು ಆಲೋಚನೆ ಮಾಡಿದ್ರೆ ಪ್ರೇರ ಇರುವಂತ ದೇವ್ರ ಮಕ್ಕಳಿಗೆ ಮೋಶನಿಗೆ ಕೊಡುವಂತ ಧರ್ಮಶಾಸ್ತ್ರ, ಈ ಧರ್ಮಶಾಸ್ತ್ರದಲ್ಲಿರುವಂತ ದೇವರ ಮಾತುಗಳು, ದೇವರ ವಾಕ್ಯಗಳನ್ನ ಹೇಗೆ ಕಾಪಾಡಿಕೊಂಡ ನೋಡ್ರಿ ಪ್ರೇರೆ. ಇವತ್ತು ಸೇವಕರಾಗಿರ್ಬೋದು, ವಿಶ್ವಾಸಗಳಾಗಿರ್ಬೋದು, ಇವತ್ತಿನ ದಿನದಲ್ಲಿ ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸದೆ, ದೇವ್ರನ್ನ ಮಹಿಮೆ ಪಡಿಸದೆ, ದೇವರಿಗೆ ದೂರ ಆಗಿರುವುದಕ್ಕೆ ಕಾರಣ ಏನಂದ್ರೆ ಪ್ರೇರೆ, ಅವರ ಹೃದಯದಲ್ಲಿ ಏನಿಲ್ಲ, ವಾಕ್ಯ ಇಲ್ಲ. ಅಂದ್ರೆ ಬೈಬಲ್ ಸರಿಯಾದ ರೀತಿಯಲ್ಲಿ ಅವಗಾಹನದಲ್ಲಿ, ಬೈಬಲ್ ಮೇಲೆ ಅವಗಾಹನನೇ ಇಲ್ಲ, ಬೈಬಲ್ ಓದ್ತಾ ಇಲ್ಲ, ಸರಿಯಾದ ರೀತಿಯಲ್ಲಿ ಮಲಗುವಂತ ವೇಳೆ ಸಮಯದಲ್ಲಿ ಪ್ರಾರ್ಥನೆ ಸಹ ಮಾಡ್ತಾ ಇಲ್ಲ, ಕೆಲವರು ಊಟ ಮಾಡುವಂತ ವೇಳೆ ಸಮಯದಲ್ಲಿ ಸಹ ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಇಲ್ಲ. ಯಾಕಂದ್ರೆ ನಿಜವಾಗ್ಲೂ ಪ್ರೇರ ಇರುವಂತ ದೇವ್ರ ಮಕ್ಕಳಿರ ಸೈತಾನನ ಆ ರೀತಿಯಾಗಿ ತಯಾರು ಮಾಡಿಬಿಟ್ಟಿದ್ದಾನ. ನಿಜ ತಯಾರು ಮಾಡಿಬಿಟ್ಟಿದ್ದಾನೆ ಪ್ರೇರ ಇರುವಂತ ದೇವ್ರ ಮಕ್ಕಳಿರ. ತಮ್ಮ ವಿಷಯದಲ್ಲಿ ತಮಗೇ ಪರಿಜ್ಞಾನವಿಲ್ಲದಾಗ ತಮ್ಮ ಕುಟುಂಬದವರ ವಿಷಯದ ಮೇಲೆ ಹೇಗೆ ಪರಿಜ್ಞಾನವಿರುತ್ತದ ಪ್ರೇರೆ? ಇದಲ್ಲ ಕಾರಣ, ಸೈತಾನನು ಮಾಡಿಬಿಟ್ಟಾನ ಪ್ರೇರೆ. ಏಬನ್ ನೋಡಿ ಪ್ರೇರ ಆಗಿರುವಂತ ದೇವ್ರ ಮಕ್ಕಳರ ಕುಟುಂಬ ಕಳ್ಕೊಂಡ, ಆಸ್ತಿ ಕಳ್ಕೊಂಡ, ಐಶ್ವರ್ಯ ಕಳ್ಕೊಂಡ, ಎಲ್ಲವನ್ನು ಕಳೆದುಕೊಂಡು ಕೇಸಿ ನಾನು ತಾಯಿ ಗರ್ಭದಲ್ಲಿ ಏನು ಇಲ್ಲದವನಾಗಿ ಬಂದೆನು, ಏನು ಇಲ್ಲದವನಾಗಿ ಗತಿಸಿ ಹೋಗುವೆನು. ದೇವರ ಕೊಟ್ಟನು, ದೇವರೇ ತೆಗೆದುಕೊಂಡನು, ದೇವರ ನಾಮಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸೋಣ. ಸ್ತೋತ್ರವಾಗಲಿ. ದೇವಾ ನಿನಗೆ ಮಹಿಮೆ ದೇವಾ ನಿನಗೆ ಮಹಿಮೆ ಉಂಟಾಗಲಿ ಅಂತ ಹೇಳಿದನು ಪ್ರೇರ ಅಂತ ದೇವರ ಮಕ್ಕಳರ. ಇವತ್ತಿನ ದಿನದಲ್ಲಿ ಕೃತಜ್ಞತೆಗಳನ್ನು ಇಲ್ಲದ ಪ್ರಪಂಚವಾಗಿ ಕ್ರೈಸ್ತವರು ಮಾರ್ಪಡ್ತದಂದ್ರೆ ಪ್ರೇರೆ, ಇವರ ಹೃದಯಗಳಲ್ಲಿ ಏನಿಲ್ಲ ಅಂದ್ರೆ ಪ್ರೇರೆ, ವಾಕ್ಯ ಇಲ್ಲ. ಏವನ ಈ ಮಾತು ಹೇಳ್ತದನಂದ್ರೆ ಏವನ ಹೃದಯದಲ್ಲಿ ಏನಿದೆ ಎಂಬ ವಿಷಯನ ಕುರಿತು ಒಂದು ಸಾರಿ 23ನೇ ಅಧ್ಯಾಯ ಸಿಗೋಣ ಪ್ರೇರ ಇರುವಂತದ್ದು ಇವ್ರ ಪ್ರೇರ. ಇದೇ 23ನೇ ಅಧ್ಯಾಯ ನೋಡೋಣ ಪ್ರೇರಿ. ಈ ಉದಯ ಕಾಲ ವೇಳೆ ಸಮಯದಲ್ಲಿ ಸಹ ನಾವು ಸಹ ಯಾವಾಗಲೂ ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುವವರಾಗಿರ್ಬೇಕು ಪ್ರೇರ. ನಿಜ, ಪ್ರಪಂಚದಲ್ಲಿರುವಂತ ಸ್ನೇಹಿತರನ್ನ ನೋಡಿ ಏನ್ರಿ, 23ನೇ ಅಧ್ಯಾಯ ಪ್ರೇರ ಇರುವಂತ ದೇವರ ಮಕ್ಕಳಿರ ಏನ್ರಿ, 23ನೇ ಅಧ್ಯಾಯ ಏನ್ರಿ 11, 12 ಏನ್ರಿ 13ನೇ ವಚನವನ್ನು 11, 12 ವಚನವನ್ನು ನಾವು ಓದಿಕೊಳ್ಳೋಣ ಪ್ರೇರ ಇರುವಂತ ದೇವರ ಮಕ್ಕಳಿರ. ಆತನ ಹೆಜ್ಜೆಯ ಜಾಡಿನಲ್ಲೇ ಕಾಲಿಟ್ಟಿದ್ದೇನೆ, ಓರೆಯಾಗದೆ ಆತನ ದಾರಿಯನ್ನೇ ಹಿಡಿದಿದ್ದೇನೆ. ಆತನು
ತುಟಿಗಳಿಂದ ಹೊರಟ ನೇಮಗಳಿಗೆ ನಾನು ಹಿಂದೆಗೆಯಲಿಲ್ಲ. ಆತನ ಬಾಯಿಂದ ಬಂದ ಮಾತುಗಳನ್ನು ಎದೆಯಲ್ಲಿ ನಿಧಿಯನ್ನಾಗಿ ಬಚ್ಚಿಟ್ಟುಕೊಂಡಿದ್ದೇನೆ. ಅಬ್ಬಬ್ಬ, ಏನು ಮಾತು ಹೇಳ್ತಾನೆ. ಆತನ ಬಾಯಿಂದ ಬಂದ ಮಾತುಗಳನ್ನು ಎದೆಯಲ್ಲಿ ನಿಧಿಯನ್ನಾಗಿ ಬಚ್ಚಿಟ್ಟುಕೊಂಡಿರು, ಬಂಗಾರವಾಗಿ ಬಚ್ಚಿಟ್ಟುಕೊಂಡನಂತ ಪ್ರೇರೆ, ಬೆಳ್ಳಾಗಿ ಬಚ್ಚಿಟ್ಟುಕೊಂಡನಂತ ಪ್ರೇರೆ. ಏನು ಬಚ್ಚಿಟ್ಟುಕೊಂಡನಮ್ಮ? ಬಂಗಾರನ? ಬಂಗಾರಗಿಂತಲೂ ಶ್ರೇಷ್ಠವಾದ ದೇವರ ವಾಕ್ಯಗಳು, ಬೆಳ್ಳಿಗಿಂತಲೂ ಶ್ರೇಷ್ಠವಾದ ದೇವರ ವಾಕ್ಯಗಳು. ನೋಡಿದ್ರೆ ಪ್ರೇರೆ, ಎಲ್ಲಿ ಬಚ್ಚಿಟ್ಟುಕೊಂಡನಿತ್ತ? ಬೀರೋದಲ್ಲಿಟ್ಟನ ಬೈಬಲ್ನ? ಹೃದಯದಲ್ಲಿಟ್ಟುಕೊಂಡನು ಪ್ರೇರ ಇರುವಂತ ದೇವ್ರ ಮಕ್ಕಳಿರ. ಹೃದಯದಲ್ಲಿ ಆತನ ಹೇಳ್ತದನ, ಆತನ ಹೆಜ್ಜೆ ಜಾಡಿನಲ್ಲೇ ಕಾಲಿಟ್ಟಿದ್ದೇನೆ. ದೇವರು ಹಾಕಿರುವಂತ ಹೆಜ್ಜೆಯಲ್ಲಿ ನಾನು ಹೆಜ್ಜೆ ಹಾಕ್ತಾ ಇದ್ದೀನಿ. ದೇವರು ಗಮನಿಸುತ್ತಿದ್ದಾನೆ. ದೇವರ ನನ್ನ ಪಾದಗಳನ್ನು ಸಹ ಗಮನಿಸುತ್ತಿದ್ದಾನೆ. ದೇವರ ನನ್ನ ಪಾದಗಳನ್ನು ತನ್ನ ವಾಕ್ಯದ ಕಡೆಗೆ ನಡೆಸ್ತಾ ಇದ್ದಾನೆ. ನಾನು ಹಾಕುವ ಪ್ರತಿ ಒಂದು ಹೆಜ್ಜೆ ದೇವರು ದೇವರು ನಡಿ ಎಂದು ಈ ಮಾರ್ಗದಲ್ಲಿ ನಡೀತಾ ಇದ್ದೇನೆ. ಹೊರೆಯಾಗದ ಆತನ ದಾರಿಯನ್ನೇ ಹಿಡಿದಿದ್ದೇನೆ. ನಾನು ಅಸಲು ಆತನ ದಾರಿ ಬಿಡಲ್ಲ. ಶ್ರೇಷ್ಠವಾದಂತ ದಾರಿ. ಈ ಭೂಮಿಯಲ್ಲಿ ಮನುಷ್ಯರ ಮಾರ್ಗಗಳು ಹಿಡಿದ್ರೆ ನಾವು ಹೋಗೋದು ಎಲ್ಲಿಗೆ ಗೊತ್ತ ಪ್ರೇರೆ? ಪಾತಾಳಕ್ಕೆ, ನರಕಕ್ಕೆ ಹೋಗ್ತು ಪ್ರೇರೆ. ಮನುಷ್ಯರನ್ನ ನಂಬಬಾರದು, ಮನುಷ್ಯರ ಮಾರ್ಗಗಳಲ್ಲಿ ಹೋಗ್ಬಾರ್ದು. ನಾವ್ ಯಾವಾಗಲೂ ಬೈಬಲ್ ಪಾಠಿಸುವವರಾಗಿರ್ಬೇಕು, ಬೈಬಲ್ ಪರಿಶೋಧನೆ ಮಾಡುವವರಾಗಿರ್ಬೇಕು, ಬೈಬಲ್ ಓದುವವರಾಗಿರ್ಬೇಕು. ಯಾಕಂದ್ರೆ ಕಲ್ತಿ ಇಲ್ಲದ ಬೈಬಲ್ ಪ್ರೇರೆ. ಯಾವ ಮನುಷ್ಯನನ್ನು ದೋಷಿಸುವುದಿಲ್ಲ ಪ್ರೇರ ಬೈಬಲ್. ಪ್ರತಿ ಮನುಷ್ಯನ ಪ್ರೀತಿಸ್ತದ ಪ್ರೇರ ಬೈಬಲ್. ಪ್ರತಿ ಮನುಷ್ಯನ ಮಾರ್ಪಡಿಸ್ತದ ಪ್ರೇರೆ ಬೈಬಲ್. ಪ್ರತಿ ಮನುಷ್ಯನ ಪರಿಶುದ್ಧನಾಗಿ ನಿಲ್ಲಿಸ್ತದ ಪ್ರೇರ ಬೈಬಲ್. ಪ್ರತಿ ಮನುಷ್ಯನ ಪವಿತ್ರರಾಗಿ ನಿಲ್ಲಿಸಿ ಯೇಸು ಕ್ರಿಸ್ತವರ ಮರಣ ಪುನರುತ್ಥಾನವನ್ನು ಸರ್ವ ಲೋಕಕ್ಕೆ ಪ್ರಕಟಿಸ್ತದ ಪ್ರೇರ ಬೈಬಲ್. ಯಾಕಂದ್ರೆ ನಿನಗೊಂದು ಹೊಸ ಜೀವಿತವಿದೆ. ನೀನು ಯಾವಾಗಲೂ ದೇವರ ಕೃತಜ್ಞತೆಗಳನ್ನು ಸಲ್ಲಿಸುವವನಾಗಿರ್ಬೇಕು. ನೀನು ಭೂಮಿ ಮೇಲೆ ಯಾವಾಗಲೂ ದೇವರನ್ನ ಮಹಿಮೆ ಪಡಿಸುವವನಾಗಿರ್ಬೇಕು. ದೇವರನ್ನ ನೀನು ಯಾವಾಗಲೂ ಸ್ತುತಿಸುವವನಾಗಿರಬೇಕು. ಬೈಬಲ್ ಪ್ರೇರೆ, ನಿಜವಾಗ್ಲೂ ಪ್ರೇರೆ. ಬೈಬಲ್ ಎಷ್ಟು ಪ್ರೀತಿಸುವ ಅಂದ್ರೆ ಅಷ್ಟು ಮೇಲಾಗುತ್ತದ ಪ್ರೇರೆ. ನನಗೆ ಒಳ್ಳೆ ಜೀವಿತ ಸಿಗ್ತದ ಪ್ರೇರೆ. ಇವತ್ತು ಬೈಬಲ್ನ ಪಕ್ಕಕ್ಕಿಟ್ಟುಬಿಟ್ಟಾರ. ಬೈಬಲ್ ಅಲ್ಲಿರುವಂತ ಮಾತುಗಳು, ಔಷಧಿರುವಂತ ಮಾತುಗಳನ್ನು ಓದಿಕೊಳ್ಳೋದು, ಬೈಬಲ್ ಅಲ್ಲಿರುವಂತ ವಿಶ್ವಾಸವನ್ನು ಸೈಡಲ್ಲಿ ತಳ್ಳಿಬಿಟ್ಟಾರ. ತಮ್ಮ ಹೃದಯದಲ್ಲಿ ಕೆಲವು ಮಾತುಗಳನ್ನು ಹಿಡಿದುಕೊಂಡು ಬದುಕುವುದಕ್ಕೆ ಪ್ರಯಾಸ ಪಡುತ್ತದನ್ನ ಪ್ರೇರೆ ಮನುಷ್ಯನ ಪ್ರೇರೆ. ನಿಜ, ಬೈಬಲ್ ಅಲ್ಲಿರುವಂತ ಪ್ರೀತಿನ ಸಮಾನವಾಗಿ ತೋರಿಸುತ್ತಾ ಇಲ್ಲ ಇವತ್ತು ಮನುಷ್ಯ. ಕಾರಣ ಸೈತಾನನ ನಡೆಸ್ತದನ್ನ ಪ್ರೇರೆ. ಪರಲೋಕಕ್ಕೆ ಹೋಗಬಾರದು. ಏನ್ ಹೇಳ್ತದನ್ನ ಪ್ರೇರೆ? ಆತನ ಹೆಜ್ಜೆ ಜಾಡಿನಲ್ಲಿ ಕಾಲಿಟ್ಟಿದ್ದಾನೆ. ಹೊರೆಯಾಗದೆ ಆತನ ದಾರಿಯನ್ನೇ ಹಿಡಿದಿದ್ದೇನೆ. ಆತನ ತುಟಿಗಳಿಂದ ಹೊರಟ ನೇಮಗಳಿಗೆ ನಾನು ಹಿಂದೆಗೆಯಲಿಲ್ಲ. ದೇವರ ತುಟಿಗಳಿಂದ ಹೊರಟಂತ ನೇಮಗಳಿಗೆ ನಾನು ಹಿಂದೆಗೆಯಲಿಲ್ಲ. ನೋಡಿದ್ರ ಪ್ರೇರೆ, ಈ ಮಾತನ್ನ ನಾವು ಓದಿದ್ರೆ ಬಹಳ ಆಶ್ಚರ್ಯ ಪಡ್ತು ಪ್ರೇರೆ. ಆತನ ಬಾಯಿಂದ ಬಂದ ಮಾತುಗಳನ್ನು ಎದೆಯಲ್ಲಿ ನಿಧಿಯನ್ನಾಗಿ ಬಚ್ಚಿಟ್ಟುಕೊಂಡಿದ್ದೀನಿ. ನಿಧಿ ಅಂದ್ರೆ ಬಂಗಾರ. ಬಂಗಾರಕ್ಕಿಂತಲೂ ಶ್ರೇಷ್ಠವಾದ ಮಾತುಗಳು ನನ್ನ ಹೃದಯದಲ್ಲಿದೆ ಅಂತೇಳಿ ಹೃದಯವನ್ನು ತಟ್ಟಿ ಹೇಳ್ತದನ ಪ್ರೇರೆ. ಅದು ಏಬನ್, ನಿಜ ಪ್ರೇರೆ, ಏಬನ್. ದೇವರು ಏನ್ ಹೇಳ್ತದನ್ನ ಗೊತ್ತ ಪ್ರೇರೆ? ಯೆಶಾಯನ ಬರೆದ ಗ್ರಂಥ 58ನೇ ಅಧ್ಯಾಯ 55ನೇ ಅಧ್ಯಾಯ ಓದುತ್ತಾ ಪ್ರೇರ ಆಗಿರುವಂತ ದೇವ್ರ ಮಕ್ಕಳಿರ. ಕೆಲವು ವಚನಗಳಲ್ಲಿ ಓದಂತ ಅವಶ್ಯಕತೆ ಇಲ್ಲ ಪ್ರೇರ ಆಗಿರುವಂತ ದೇವ್ರ ಮಕ್ಕಳಿರ. ಆದ್ರೆ ಈ ಸಮಯ ಬಂದಿರುವುದರಿಂದ ಆ ಮಾತನ್ನ ನಾನು ನಿಮ್ಗೆ ಗುರುತಿಸ್ತಾ ಇದ್ದೇನೆ ಪ್ರೇರೆ. ಅಲ್ಲಿ ಒಂದು ಮಾತು ಏನಂತ ಹೇಳ್ತಾ ಇದನ್ನಂದ್ರೆ ಪ್ರೇರ ಆಗಿರುವಂತ ದೇವ್ರ ಮಕ್ಕಳಿರ, ಆ ಮಾತು ನೋಡಿದ್ರೆ ನಿಜವಾಗ್ಲು ಬಹಳ ಆಶ್ಚರ್ಯ ಪಡಬೇಕಾದಂತ ಮಾತು ಪ್ರೇರ ಆಗಿರುವಂತ ದೇವ್ರ ಮಕ್ಕಳಿರ. ಏನ್ರಿ ದೇವರ ಮಾತೇ ಏನ್ರಿ? ಆಕಾಶವು ಭೂಮಿಯು ವ್ಯರ್ಥವಾಗಿ ಹಿಂತಿರುಗೋದಿಲ್ಲ ಅಂತ ಪ್ರೇರ ಆಗಿರುವಂತ ದೇವ್ರ ಮಕ್ಕಳಿರ. ಆಮೇಲೆ ಬೇಕಾದ್ರೆ ನೀವು ಓದಿಕೊಳ್ಳಿ ಪ್ರೇರ ಆಗಿರುವಂತ ದೇವ್ರ ಮಕ್ಕಳಿರ. ಮಳೆ ಹಿಮವು ಆಕಾಶದಿಂದ ಬಿದ್ದು ಭೂಮಿಯನ್ನು ತೋಯಿಸಿ ಹಸಿರುಗೊಳಿಸಿ ಫಲಿಸುವಂತೆ ಮಾಡಿ ಬಿತ್ತುವವನಿಗೆ ಬೀಜವನ್ನು, ಉಳುವವನಿಗೆ ಆಹಾರವನ್ನು ಒದಗಿಸುತ್ತದೆ ಹೊರತು ಹೇಗೆ ಆಕಾಶಕ್ಕೆ ಸುಮ್ಮನೆ ಹಿಂದಿರುಗುವುದಿಲ್ಲವೋ ಹಾಗೆ ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನಾನು ಉದ್ದೇಶಿಸಿದ್ದನ್ನು ಕೈಗೂಡಿಸಿದೆ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂತಿರುಗಿಲ್ಲ. ಏನ್ರಿ? ಅಂದ್ರೆ ಗಾಳಿ ಮಾರ್ಗ ತಪ್ಪಿಲ್ಲ, ಸೂರ್ಯನ ಮಾರ್ಗ ತಪ್ಪಿಲ್ಲ, ಮಳೆ ಮಾರ್ಗ ತಪ್ಪಿಲ್ಲ, ನೀರು ಮಾರ್ಗ ತಪ್ಪಿಲ್ಲ, ಪ್ರಕೃತಿ ಮಾರ್ಗನೇ ತಪ್ಪಿಲ್ಲ. ಪ್ರಕೃತಿ ಎಲ್ಲ ಬಾಯಿ ಮಾತಿನಿಂದ ಉಂಟಾಗಿರುವಂತ ಪ್ರಕೃತಿ ಪ್ರೇರೆ.
ಅದೇ ಈ ಮಾತನ್ನ ಕಲೆಕ್ಟ್ ಮಾಡಿ ನೋಡಿದ್ರಿನ ದೇವರ ಬಾಯಿಂದ ಹೊರಟಂತ ಮಾತುಗಳನ್ನು ಎದೆಯಲ್ಲಿ ನಿಜೆಯನ್ನಾಗಿ ಬಚ್ಚಿಟ್ಟುಕೊಂಡನಂತ ಪ್ರೇರಾಗಿರುವಂತ ದೇವ್ರ ಮಕ್ಕಳರ ನಿಜ ಪ್ರೇರೆ. ಪ್ರಕೃತಿ ವ್ಯರ್ಥವಾಗಿ ಜೀವಿಸಲಿಲ್ಲ. ಆ ಪ್ರಕೃತಿಯಲ್ಲಿ ಶ್ರೇಷ್ಠ ಜೀವಿತವನ್ನು ಕೊಟ್ಟಂತ ನನ್ನ ಮಗನಾಗಿರುವಂತ ಏವನು ನಿಜವಾಗಲೂ ನನ್ನ ಮಾತುಗಳ ಪ್ರಕಾರವಾಗಿ ಜೀವಿಸಿದನು, ವ್ಯರ್ಥವಾಗಿ ಹಿಂತಿರುಗಲಿಲ್ಲ ಅಂತ ಹೇಳಿ ದೇವರು ಪರಿಸಲ್ಪಟ್ಟನ ಪ್ರೇರಾಗಿರುವಂತ ದೇವ್ರ ಮಕ್ಕಳರ. ಇವತ್ತು ಪ್ರಕೃತಿಯನ್ನು ಪರಿಶೋಧನೆ ಮಾಡ್ತಾನ ಮನುಷ್ಯನು. ಸೃಷ್ಟಿಯನ್ನು, ಪ್ರಕೃತಿಯನ್ನು, ಸೂರ್ಯವನ್ನು, ನಕ್ಷತ್ರಗಳನ್ನು, ಗ್ರಹಗಳನ್ನು ಎಲ್ಲವನ್ನು ಪರಿಶೋಧನೆ ಮಾಡಿ ದೇವರಿಗೆ ವಿರೋಧವಾಗಿ ಬದುಕುತ್ತಿದ್ದಾನೆ ಪ್ರೇರೆ. ಏನ್ರಿ ನಿಜ ತಾನೆ? ಏವನು ಜೀವಿತದಲ್ಲಿ ನಡೆದಂತ ಘಟನೆ ಪ್ರೇರೆ. ಏವನು ಎಷ್ಟ ವ್ಯಕ್ತಿ ಗೊತ್ತ ಪ್ರೇರೆ, ಎಂತ ಭಕ್ತನ ಗೊತ್ತ ಪ್ರೇರೆ, ಯಾವಾಗಲೂ ದೇವರಿಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತದನ ಪ್ರೇರೆ. ನಿಜ ದೇವಾ, ಈ ಭೂಮಿ ನೋಡಿದ್ರೆ ನೀನು ಅರ್ಥ ಆಗ್ತಿದ್ದಿ. ಏನ್ರಿ ನಿಜ, ಈ ಭೂಮಿ ನೋಡಿದ್ರೆ ನೀನು ಅರ್ಥ ಆಗ್ತಿದ್ದಿ. ಆಕಾಶ ಪಕ್ಷಿಗಳನ್ನು ನೋಡಿದ್ರೆ ನೀನು ಗೊತ್ತಾಗ್ತಿದ್ದಿ. ಮೃಗಗಳನ್ನು ವಿಚಾರಿಸಿದ್ರೆ ನನಗೆ ಉಪದೇಶ ಮಾಡುತ್ತವ. ಆಕಾಶದ ಪಕ್ಷಿಗಳನ್ನು ಕೇಳಿದ್ರೆ ನನಗೆ ತಿಳಿಸುತ್ತವ. ಭೂಮಿಯನ್ನು ಮಾತಾಡಿಸಿದ್ರೆ ನನಗೆ ಉಪದೇಶ ಮಾಡುವುದು. ಸಮುದ್ರದ ಮೀನುಗಳೇ ನನಗೆ ಉಪದೇಶ ಹೇಳುವವು. ಇವೆಲ್ಲವುಗಳ ಸಾಕ್ಷಿಯಿಂದ ಯೆಹೋವನ ಕೈ ಸಕಲ ಕಾರ್ಯಗಳನ್ನು ಮಾಡುತ್ತದೆ ಎಂದು ಯಾರಿಗೆ ತಾನೇ ಗೊತ್ತಾಗುತ್ತದೆ ಅಂತೇಳಿ ಏವನು ಬರ್ದಿರ್ತಾರೆ. ಏವನು ಹೇಳುವಂತ ಮಾತು ಪ್ರೇರೆ. ಏವನು ಬರ್ದ ಗ್ರಂಥ 12ನೇ ಅಧ್ಯಾಯದಲ್ಲಿ ಹೇಳುತ್ತೆ. ಅಂದ್ರೆ ದೇವರ ಬಾಯಿಂದ ಹೊರಟಂತ ಮಾತಿನಿಂದ ಉಂಟಾಗುವ ಮೃಗಗಳು, ಪಕ್ಷಿಗಳು, ಏನ್ರಿ ಆಕಾಶದ ಪಕ್ಷಿಗಳು, ಮೃಗಗಳು, ಭೂಮಿ ಇವೆಲ್ಲವೂ ಮಾತಿನಿಂದ ಉಂಟಾಗಿರುವವೆಲ್ಲ ಪರ್ಫೆಕ್ಟ್ ಆಗಿ ಜೀವಿಸುತ್ತಿರುವಾಗ ಈ ಪಕ್ಷಿಗಳಿಗೆ ಇಷ್ಟು ಜ್ಞಾನ ತಿಳುವಳಿಕೆ ಇದ್ದಿದ್ದಾದ್ರೆ ದೇವರ ಮಗನಾಗಿರುವಂತ ನಾನು ನನ್ನ ತಂದೆಯನ್ನ ಹೇಗೆ ಕೃತಜ್ಞತೆಗಳನ್ನು ಸಲ್ಲಿಸಬೇಕು, ಹೇಗೆ ಮಹಿಮೆ ಪಡಿಸಬೇಕು, ಹೇಗೆ ಅದನ್ನು ಸಂತೋಷ ಪಡಿಸಬೇಕು ಅಂತೇಳಿ ತನ್ನ ಕಷ್ಟ ಬಂದ್ರು, ಬಾಧೆ ಆದ್ರು, ಹಿಂಸೆ ಆದ್ರು, ಎಷ್ಟು ನೋವಾದ್ರೂ ಸಹ ದೇವರೇ ನಿನಗೆ ಸೂತ್ರವಾಗಲಿ, ದೇವರೇ ನಿನಗೆ ಮಹಿಮೆ ಉಂಟಾಗಲ್ಲ ಅಂತ ಹೇಳ್ಬಿಟ್ಟು ದೇವರನ್ನ ಯಾವಾಗಲೂ ಸೂಚಿಸದ ಪ್ರೇರಾಗಿರುವಂತ ದೇವರ ಮಕ್ಕಳ ದೈವ ಆರಾಧನೆ. ಯಾವಾಗಲೂ ದೇವರಿಗೆ ಆರಾಧನೆ ಮಾಡುವ ವ್ಯಕ್ತಿ ಏವನು ಪ್ರೇರೆ, ದೇವರನ್ನ ಸೂಚಿಸುವಂತ ವ್ಯಕ್ತಿ ನಿಜ ಪ್ರೇರಾಗಿರುವಂತ ದೇವ್ರ ಮಕ್ಕಳರ. ಅದಕ್ಕೆ ಏವನು ಏನಾದರೂ ಪ್ರಾರಂಭದಲ್ಲಿ ಕಳ್ಕೊಂಡನು, ಏವನ ಜೀವಿತದಲ್ಲಿ ಕೊನೆ ಗಳಿಗೆಯಲ್ಲಿ ಎಷ್ಟು ಸಂತೋಷದಿಂದ ಮರಣಿಸಿದನಂದ್ರೆ ಪ್ರೇರೆ. ಏನೇನು ಕಳ್ಕೊಂಡಿದನು ಎಲ್ಲ ಸಿಕ್ಕವು ಪ್ರೇರಾಗಿರುವಂತ ದೇವ್ರ ಮಕ್ಕಳರ. ಸಿಕ್ಕವುಗಳಲ್ಲಿ ತೃಪ್ತಿ ಹೊಂದದೇ ಯಾವಾಗಲೂ ತನ್ನ ಜೊತೆಗಿರುವಂತ ದೇವರ ಜೊತೆಗೆ ತೃಪ್ತಿ ಹೊಂದಿ ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುವಂತ ವ್ಯಕ್ತಿ ಪ್ರೇರೆ ಏವನು ನಿಜ ಪ್ರೇರೆ. ಅದಕ್ಕೆ ಯೇಸು ಕ್ರಿಸ್ತವರು ಈ ಪ್ರಪಂಚದ ಕ್ರೈಸ್ತವ್ರನ್ನ ನೋಡಿ ಏನು ಹೇಳ್ತಾಗನಂದ್ರೆ ಪ್ರೇರೆ, 2ನೇ ಟೈಮ್ ನಲ್ಲಿ ಭೂಮಿ ಮೇಲೆ ಮನುಷ್ಯ ಕುಮಾರನು ಪ್ರತ್ಯಕ್ಷನ ಆದಾಗ ಈಗ ನಂಬಿಕೆ ಕಾಣುವೇನು ಅಂತ ಹೇಳ್ತದನಂದ್ರೆ ನಿಜವಾಗ್ಲೂ ಪ್ರೇರಾಗಿರುತ್ತ ದೇವ್ರ ಮಕ್ಕಳರ. ಮನುಷ್ಯರ ಮೇಲೆ ನಂಬಿಕೆ ಅನ್ನೋದು ಇಲ್ಲ. ನಿಜ, ಮನುಷ್ಯನು ನನ್ನ ಮುಂದೆ ಒಂದು ಮಾತಾಡಿದ್ರೆ ನಿನ್ನ ಮುಂದೆ ಒಂದು ಮಾತಾಡುವವನು, ಅವ್ರ ಮುಂದೆ ಒಂದು ಮಾತಾಡಿದ್ರೆ ಇವ್ರ ಮುಂದೆ ಒಂದು ಮಾತಾಡುವವನು. ಇಷ್ಟಕ್ಕೂ ಈ ಮಾತುಗಳು, ಮನುಷ್ಯನ ಮಾತುಗಳು ದೇವರ ಮಕ್ಕಳನ್ನ ದೇವರ ಮುಂದೆ ನಿಲ್ಲಿಸುವಂತ ರೀತಿಯಲ್ಲಿ ಇರಲ್ಲ ಪ್ರೇರಾಗಿರುವಂತ ದೇವರ ಮಕ್ಕಳರ. ದೇವರ ಮಾತು ನೇರವಾಗಿರ್ತದೆ, ದಿಟ್ಟವಾಗಿರ್ತದೆ. ಪ್ರತಿ ಮನುಷ್ಯನು ದೇವರ ಸನ್ನಿಧಾನದಲ್ಲಿ ಪರಿಶುದ್ಧನು, ಪವಿತ್ರನಾಗಿ ನಿಲ್ಲಬೇಕಂತೇಳಿ ದೇವರ ಆಲೋಚನೆ ಪ್ರಿಯರಾಗಿರುವಂತ ದೇವರ ಮಕ್ಕಳಿರ. ನಿಜ, ದೇವರು ಎಷ್ಟು ಪ್ರೀತಿಸ್ತಾನೋ ಮನುಷ್ಯನಿಗೆ ಅರ್ಥ ಆಗುತ್ತೆ ಇಲ್ಲ ಪ್ರೇರೆ. ಅದೇ ಪ್ರೀತಿನ ಮನುಷ್ಯರಿಗೆ ತೋರ್ತದೆ. ಒಬ್ಬರಿಗೆ ಪ್ರೀತಿ ತೋರಿಸಿದ್ರೆ ಇನ್ನೊಬ್ಬರಿಗೆ ಕಿಚ್ಚು ಹೇಳ್ತಿರ್ತಾರೆ, ಚಾಡಿಗೆ ಹೇಳ್ತಿರ್ತಾರೆ. ನಮ್ಮ ಕಣ್ಣ ಮುಂದೆ ಕಾಣುವಂತ ಪರಿಸ್ಥಿತಿ ಇದೆ. ಮತ್ತೆ ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುವವರು ಯಾವಾಗ ಆಗಿರ್ತಾರೆ, ಹೇಗಾಗಿರ್ತಾರೆ, ಯಾವ ರೂಪದಲ್ಲಿ ದೇವ್ರನ್ನ ಮಹಿಮೆ ಪಡ್ತಾರೆ ಎಂದು ನಾವು ಆಲೋಚನೆ ಮಾಡಿದ್ರೆ ಪ್ರೇರೆ, ನೇರವಾಗಿ ಬೈಬಲ್ ಓದಿದಾಗ ಮಾತ್ರ ನಮ್ಗೆ ಅರ್ಥ ಆಗ್ತದೆ ಪ್ರೇರೆ. ಈ ಬೈಬಲ್ ಯಾವಾಗಲೂ ನಾವು ಪರಿಶೋಧನೆ ಮಾಡುತ್ತಾ ಹೋದ್ರೆ ಖಚಿತವಾಗಲೂ ದೇವರ ಕಡೆ ನಮ್ಮನ್ನು ತಿರುಗಿಸುವಂಥದ್ದು ಬೈಬಲ್. ದೇವರ ವಾಕ್ಯಗಳು, ಈ ವಾಕ್ಯಗಳನ್ನು ನಮ್ಮ ಹೃದಯದಲ್ಲಿ ನಿಧಿಯನ್ನಾಗಿ ಕಾಪಾಡಿಕೊಳ್ಳಬೇಕು. ಯಾವ ರೀತಿಯಾಗಾದ್ರೂ ಕಾಪಾಡಿಕೊಂಡನು ಅದೇ ರೀತಿಯಾಗಿ ನಾವು ಕಾಪಾಡಿಕೊಳ್ಳುವವರಾಗಿರ್ಬೇಕು ಪ್ರೇರಾಗಿರುವಂತ ದೇವ್ರ ಮಕ್ಕಳ. ಕಾಪಾಡಿಕೊಂಡ್ರೇನೆ ದೇವರು ಖಚಿತವಾಗಲು ನಮ್ಮನ್ನು ನೋಡಿ ಸಂತೋಷ ಪಡ್ತಾರೆ. ನೋಡಿ ಪ್ರೇರೆ, ಯೇಸು ಕ್ರಿಸ್ತ ಅವರು ಜೀವಿಸುವಂತ ದಿನಗಳಲ್ಲಿ ಒಂದು ಮಾತು ಹೇಳ್ತಾನೆ ಪ್ರೇರೆ. ಲೋಕನ ಬರೆದ ಸುವಾರ್ತೆ 17ನೇ ಅಧ್ಯಾಯ ನೋಡಿ ಪ್ರೇರಾಗಿರುವಂತ ದೇವ್ರ ಮಕ್ಕಳೇ, ಎಲ್ಲಾರು ತೆಗಿರಿ ಪ್ರೇರೆ. ಇದು ಲೋಕನ ಬರೆದ ಸುವಾರ್ತೆ 17ನೇ ಅಧ್ಯಾಯವನ್ನು ನಾವು ಒಂದು ಸಾರಿ ಓದಿಕೊಂಡು ನಾವು ಮುಗಿಸ್ಕೊಳ್ಳೋಣ ಪ್ರೇರಾಗಿರುವಂತ ದೇವ್ರ ಮಕ್ಕಳ. ಸಮಯ ಮುಖ್ಯ ಆದ ಪ್ರೇರಾಗಿರುವಂತ ದೇವ್ರ ಮಕ್ಕಳೇ, ನೋಡೋಣ ಪ್ರೇರೆ. ಏನ್ರಿ 14ನೇ ವಚನವನ್ನು ನಾವು ಓದ್ಕೊಳ್ಳೋಣ ಪ್ರೇರೆ. ಏನ್ರಿ, ಆತನು ಅವರನ್ನು ನೀವು ಹೋಗಿ ಯಾಜಕರಿಗೆ ಮೈ ತೋರಿಸಿಕೊಳ್ಳಿರಿ ಎಂದು ಹೇಳಿದನು. ಅವರು ಹೋಗುತ್ತಿರುವಾಗ
ಶುದ್ಧರಾದರು. ಅವರಲ್ಲಿ ಒಬ್ಬನು ತನಗೆ ಗುಣವಾದದ್ದನ್ನು ನೋಡಿ ಮಹಾ ಶಬ್ದದಿಂದ ದೇವರನ್ನು ಕೊಂಡಾಡುತ್ತಾ ಹಿಂತಿರುಗಿ ಬಂದು ಯೇಸುವಿನ ಪಾದಗಳಿಗೆ ಅಡ್ಡ ಬಿದ್ದು ಆತನಿಗೆ ಉಪಕಾರ ಸ್ತುತಿ ಮಾಡಿದನು. ಅವನು ಸಮಾರ್ಯದವನು. ಸಾಕು, ಓಕೆ ಬ್ರದರ್, ಸಾಕು ಬ್ರದರ್. ಏನ್ ಹೇಳ್ತದನ್ನ ಪ್ರೇರಲ್ಲಿ ಯೇಸು ಕ್ರಿಸ್ತ ಅವರು, ಆತನು ಅವರನ್ನು ನೋಡಿ ನೀವು ಹೋಗಿ ಯಾಜಕರಿಗೆ ಮೈ ತೋರಿಸಿಕೊಳ್ಳಿರಿ. ಏನ್ರಿ ಇವ್ರು ಯಾರು ಮೈ ತೋರಿಸಿಕೊಳ್ಳಬೇಕಾದಂತವರು? ಆತನು ಯೆರೂಸಲೇಮಿಗೆ ಪ್ರಯಾಣ ಮಾಡುವಾಗ ಸಮರಯ ಗಲಿಲಾಯ ಸೀಮೆಗಳಿಗೆ ನಡೆಯುವ ಅದು ಹೋದನು. ಒಂದು ಹಳ್ಳಿಗೆ ಬಂದಾಗ 10 ಮಂದಿ ಕುಷ್ಠಿ ರೋಗಿಗಳು ಆತನ ಎದುರಿಗೆ ಬಂದು ದೂರದಲ್ಲಿ ನಿಂತು ಯೇಸುವೇ ಅಂತೇಳಿ ಕೂಗ್ತಾ ಇದಾರ. ಪ್ರೇರಾಗಿರುವಂತ ದೇವ್ರ ಮಕ್ಕಳ, ಇವರು ಯೇಸು ಪ್ರಭುನ ಹತ್ತಿರಕ್ಕೆ ಬಂದಿಲ್ಲ. ಯೇಸು ಪ್ರಭು ಅವರು ಯೆರೂಸಲೇಮಿಗೆ ಪ್ರಯಾಣ ಮಾಡುವಾಗ ಸಮರಯ ಗಲಿಲಾಯ ಸೀಮೆಗಳ ನಡುವೆ ಮಧ್ಯದಲ್ಲಿ ಒಂದು ಹಳ್ಳಿ ಇದೆ ಪ್ರೇರೆ. ಆ ಹಳ್ಳಿಗೆ ಯೇಸು ಕ್ರಿಸ್ತ ಅವರು ಪ್ರವೇಶ ಮಾಡಿದ್ದಾರೆ. ಯೇಸು ಕ್ರಿಸ್ತ ಅವರು ಹೋಗುವಂತ ವೇಳೆ ಸಮಯದಲ್ಲಿ ಒಬ್ರು ಇಬ್ರು ಇರಲ್ಲ ಪ್ರೇರೆ. ಆತನು ಯಾವಾಗಾದ್ರೂ ಹೊರಡ್ತಾನಂದ್ರೆ ಪ್ರೇರೆ ಆತನ ಹಿಂದೆ ದೊಡ್ಡ ದೊಡ್ಡ ಗುಂಪುಗಳು ಪ್ರೇರೆ, ಜನ ಗುಂಪಾಗಿ ಹೊರಡ್ತಿರ್ತಾರ ಪ್ರೇರೆ. ಆ ಜನ ಗುಂಪಾಗಿ ಹೊರಡುವ ವಿಷಯನ್ನು ಕುರಿತು ಯಾರಿಗೆ ಗೊತ್ತಾಗ್ತದಂದ್ರೆ ಪ್ರೇರೆ, ಊರು ಹೊರಗಡೆ ಇರುವಂತ 10 ಮಂದಿ ಕುಷ್ಠಿ ರೋಗಿಗಳು ಊರು ಹೊರಗಡೆ ಇಟ್ಟಿರ್ತಾರ. ಊರಿನವರು ಬಹಿಷ್ಕಾರ ಮಾಡಿ ಕುಷ್ಠಿ ರೋಗಿಗಳನ್ನು ಊರು ಹೊರಕ್ಕೆ ಇಡ್ತಾರೆ ಪ್ರೇರೆ. ಕ್ರಿಸ್ತು ಪೂರ್ವದಲ್ಲಿ ಪ್ರೇರಾಗಿರುತ್ತ ದೇವರ ಮಕ್ಕಳೇರ ಏನ್ರಿ, ಕ್ರಿಸ್ತು ಪೂರ್ವದಲ್ಲಿ ಭಯಂಕರವಾಗಿ ರೋಗದಲ್ಲಿರುವಂತವ್ರನ್ನ ಊರು ಒಳಕ್ಕೆ ಪ್ರವೇಶ ಇಲ್ಲ, ಊರು ಹೊರಗಡೆ ಇಟ್ಟಿರ್ತಾರ ಪ್ರೇರಾಗಿರುವಂತ ದೇವರ ಮಕ್ಕಳೇರ. ಈತನು ಪ್ರಯಾಣ ಮಾಡಿ ಯೆರೂಸಲೇಮಿಗೆ ಪ್ರಯಾಣ ಮಾಡುವಾಗ ಸಮರಯ ಗಲಿಲಾಯ ಸೀಮೆಗಳ ನಡುವೆ ಮಧ್ಯದಲ್ಲಿರುವಂತ ಒಂದು ಹಳ್ಳಿಗೆ ಬಂದಾಗ 10 ಮಂದಿ ಕುಷ್ಠಿ ರೋಗಿಗಳು ಆತನನ್ನು ಎದುರಿಗೆ ಬಂದು ದೂರದಲ್ಲಿ ನಿಂತು ಯೇಸುವೇ ಗುರುವೇ ಅಂತೇಳಿ ಬಹಳ ಶಬ್ದದಿಂದ ಕೂಗ್ತಾ ಇದ್ದಾನ ಪ್ರೇರೆ. ನಮ್ಮ ಮೇಲೆ ದಯವಿಡು ಎಂದು ಕೂಗಿ ಹೇಳಿದ್ದರು. ಅಷ್ಟೇ ಸಾಕು ಪ್ರೇರಾರಂತ ದೇವ್ರ ಮಕ್ಕಳೇರ. ದೂರ ನಿಂತಾರಂತ ಪ್ರೇರೆ ಇವರು. ಹತ್ತಿರದಲ್ಲಿರುವಂತ ಎಲ್ಲಾ ಜನರಿದ್ದಾರೆ. ಎಲ್ಲಾ ಜನರಲ್ಲಿ ದೃಷ್ಟಿ ಹೋಗದೆ ಯೇಸು ಕ್ರಿಸ್ತನ ದೃಷ್ಟಿ ಯಾರ ಮೇಲೆ ಹೋಯ್ತಂದ್ರೆ ದೂರದಲ್ಲಿರುವಂತಹ 10 ಮಂದಿ ಕುಷ್ಠಿ ರೋಗಿಗಳ ಮೇಲೆ ಹೋಯ್ತು ಪ್ರೇರೆ. ಆ ಕುಷ್ಠಿ ರೋಗಿಗಳಲ್ಲಿ ಏನ್ ಹೇಳ್ತಾನ ಪ್ರೇರೆ, ಗುಣವಾಗಲಂತ ಹೇಳ್ತಾ ಇಲ್ಲ, ನೀವು ಹೋಗಿ ಯಾಜಕರಿಗೆ ಮೈ ತೋರಿಸಿಕೊಳ್ಳಿರಿ ಎಂದು ಹೇಳಿದನು. ಅವರು ಇನ್ನು ದಾರಿ ಮಧ್ಯದಲ್ಲಿ ಹೋಗುತ್ತಿರುವಾಗಲೇ ಶುದ್ಧರಾದರು. ಅವರಲ್ಲಿ ಒಬ್ಬನು ತನಗೆ ಗುಣವಾದದ್ದನ್ನು ನೋಡಿ ಮಹಾ ಶಬ್ದದಿಂದ ದೇವರನ್ನು ಕೊಂಡಾಡುತ್ತಾ ಹಿಂತಿರುಗಿ ಬಂದು ಯೇಸುವಿನ ಪಾದಗಳಿಗೆ ಅಡ್ಡ ಬಿದ್ದು ಆತನಿಗೆ ಉಪಕಾರ ಸ್ತುತಿ ಮಾಡಿದನು, ಕೃತಜ್ಞತೆಗಳನ್ನು ಸಲ್ಲಿಸಿದನು, ದೇವರನ್ನ ಮಹಿಮೆ ಪಡಿಸಿದನು. ಅಬ್ಬಾ ದೇವ್ರೆ, ತಾಯಿ ಗರ್ಭದಲ್ಲಿದ್ದಾಗ ಈ ದೇಹವನ್ನು ಕೊಟ್ಟೆ, ತಾಯಿ ಗರ್ಭದಿಂದ ಹೊರಗಡೆ ಬಂದ ನಂತರ ಇಲ್ಲಿ ದೇಹಕ್ಕೆ ಒಂದು ರೋಗ ಅಂಟಿಕೆ ಆಯ್ತು, ಆ ರೋಗದಿಂದ ನನ್ನನ್ನು ವಾಸಿ ಮಾಡಿದ್ದೇವ್ರೆ, ಮತ್ತು ಹೊಸ ದೇಹವನ್ನಾಗಿ ಕೊಟ್ಟಿದ್ದಿ ದೇವ್ರೆ. ಖಚಿತವಾಗಲು ನಾನು ನಿನ್ನ ನಂಬಿಕೊಂಡ್ರೆ, ನಿನಗೋಸ್ಕರ ಬದುಕಿದ್ರೆ, ನಿನ್ನ ಮಗನಾಗಿರುವಂತ ಯೇಸು ಕ್ರಿಸ್ತನ ಪಾದದಲ್ಲಿ ನಾನು ಬಿದ್ರೆ ಖಚಿತವಾಗಲು ಈ ದೇಹದ ಮೇಲೆ ಇನ್ನೊಂದು ದೇಹ ಖಚಿತವಾಗಲು ಕೊಡ್ತದೆ ಅಂತೇಳಿ ನಂಬಿಕೆಯಿಂದ ವಿಶ್ವಾಸದಿಂದ ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ದೇವರನ್ನ ಮಹಿಮೆ ಪಡಿಸುತ್ತಾ ದೇವರಿಗೆ ಸಂತೋಷ ಪಡಿಸುವಂತ ವ್ಯಕ್ತಿ ಆದನು ಪ್ರೇರಾಗಿರುವಂತ ದೇವರ ಮಕ್ಕಳೇ. ಯಾರು? ಕುಷ್ಠಿ ರೋಗಿಗಳಲ್ಲಿ 10 ಮಂದಿಗಳಲ್ಲಿ ಒಬ್ಬನು ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದನು ಪ್ರೇರೆ. ಏನು ಮಾಡಿದನು? ಕೃತಜ್ಞತೆಗಳನ್ನು ಸಲ್ಲಿಸಿದನು ಪ್ರೇರಾಗಿರುವಂತ ದೇವ್ರ ಏನೋ ಉಪಕಾರ ಸ್ತುತಿ ಮಾಡಿದನು. ಅವನು ಸಮರಯದವನು. ಏನ್ರಿ, ಯೇಸು ಇದನ್ನು ನೋಡಿ 10 ಮಂದಿ ಶುದ್ಧರಾದರಲ್ಲವೇ, ಮಿಕ್ಕ 9 ಮಂದಿ ಎಲ್ಲಿ? ನೋಡಿದ್ರೆ ಪ್ರೇರೆ, 10 ಮಂದಿ ಶುದ್ಧರಾದ್ರಲ್ಲ, ನನ್ನನ್ನು ಕೂಗಿದ್ದು 10 ಮಂದಿ ಬಹಳ ದೂರದಿಂದ ನಿಂತು, ಗುರುವೇ ನಾವು ಹೊರಗೆ ಬರಕ್ಕಾಗಲ್ಲ, ಅವರು ನಮ್ಮನ್ನು ಊರು ಒಳಕ್ಕೆ ಬಿಡಲ್ಲ, ಊರು ಒಳಕ್ಕೆ ಸೇರಿಸಿಕೊಳ್ಳೋದಿಲ್ಲ, ಯಾಕಂದ್ರೆ ನಾವು ಕುಷ್ಠಿ ರೋಗದಿಂದ ಬಳಲುತ್ತಿದ್ದೀವಿ, ನಮ್ಮನ್ನು ಊರು ಹೊರಗಡೆ ಇಟ್ಟಿದ್ದಾರೆ, ಇದು ಪೂರ್ವ ಕಾಲದಿಂದ ಬಂದಿದ್ದು, ಆದ್ರೆ ನಾವು ವಾಸಿ ಆಗಬೇಕಂತಂದ್ರೆ ಖಚಿತವಾಗಲು ನೀನು ದೇವ ದಯವಿಡಬೇಕು, ನಮ್ಮ ಮೇಲೆ ದಯವಿರಲಿ, ಕರುಣೆ ಇರಲಿ, ಪ್ರೀತಿ ತೋರಿಸು, ಈ ರೋಗದಲ್ಲಿ ಬಹಳಷ್ಟು ನರಳುತ್ತಾ ಇದ್ದೀವಿ ಅಂತ ಹೇಳುತ್ತಾ ಗೊಳ್ಳಾಡುತ್ತಾ ನಿಜವಾಗ್ಲೂ ಪ್ರೇರ ಬಾಧ ಪಡುತ್ತಾ ಕಣ್ಣೀರು ಸುರಿಸುತ್ತಾ ದೂರದಿಂದ ಕೂಗುತ್ತಿದ್ದರೆ ಯೇಸು ಕ್ರಿಸ್ತವರು ನೋಡಿ ಯಾಜಕರಿಗೆ ಮೈ ತೋರಿಸಿದಂತ ಹೇಳಿದ ಪ್ರೇರೆ. ಇನ್ನು ಮೈ ತೋರಿಸೋದಕ್ಕೆ ಹೋಗುತ್ತಾ ಇರುವಾಗಲೇ ಈಗ 10 ಮಂದಿ ಶುದ್ಧರಾದರು. ಶುದ್ಧರಾದವರಲ್ಲಿ ಒಬ್ಬನು ಯಾಜಕರ ಬಳಿಗೆ ಹೋಗದೆ ಯೇಸು ಕ್ರಿಸ್ತನ ಬಳಿಗೆ ಬಂದನ ಪ್ರೇರಾಗುತ್ತೆ ದೇವ್ರ ಮಕ್ಕಳ. ಮಿಕ್ಕ 9 ಮಂದಿ ಎಲ್ಲಿ ಹೋದ್ರು? ಯಾವ ಸೈಡ್ ಹೋದ್ರು ಅಂದ್ರೆ ಇವರು ದೇವರ ಬಳಿಗೆ ಬಂದಿದ್ದು ಯಾಕಂದ್ರೆ ರೋಗ ಗುಣವಾಗುವುದಕ್ಕಾಗಿ.
ಏನ್ರಿ ಇವತ್ತು ಪ್ರಪಂಚ ಕ್ರೈಸ್ತವರು ಯಾವ ರೀತಿಯಾಗಿದ್ದಾರೆ ಅಂದ್ರೆ ರೋಗ ಗುಣ ಆಗುತ್ತದೆ, ವಾಸಿ ಆಗುತ್ತದೆ. ಯೇಸು ಕ್ರಿಸ್ತ ನಂಬಿಕೊಂಡ್ರೆ ಬೀಡಿ ಸೇದೋದು ಬಿಡ್ಬೇಕು, ಗುಟ್ರ ತಿನ್ನೋದು ಬಿಡಬೇಕು, ಡ್ರಿಂಕ್ ಬಿಡಬೇಕು. ಇವೆಲ್ಲವಷ್ಟು ಬಿಟ್ರೆ ನನಗೆ ದುಡ್ಡು ಉಳಿತದೆ, ನಾನು ಒಬ್ಬ ಮನುಷ್ಯನಾಗಿ ಬದುಕುತ್ತೇನೆ, ವ್ಯಾಪಾರ ಮಾಡಬೇಕು, ಬಿಸಿನೆಸ್ ಮಾಡಬೇಕು. ಯೇಸು ಕ್ರಿಸ್ತನ ಹತ್ರ ಬರೋದಕ್ಕಿಂತ ಮುಂಚಿತ ಮನುಷ್ಯನ ಹೇಗಿರ್ತಾನೋ ನಿಮಗೆ ಗೊತ್ತು. ಯೇಸು ಕ್ರಿಸ್ತನ ಹತ್ರ ಬಂದ ಮೇಲೆ ಮನುಷ್ಯನ ಯಾವ ರೀತಿ ಮಾರ್ಪಡ್ತಾನಂದ್ರೆ ಬಿಸಿನೆಸ್ ಮ್ಯಾನ್ ಮಾಡ್ಬೇಕು, ಏನು ಮಾಡಿದ್ರೆ ನಾನು ಡೆವಲಪ್ಮೆಂಟ್ ಆಗುತ್ತೇನೆ, ಏನು ಮಾಡ್ಬೇಕು, ದುಡ್ಡಿನ ಹೇಗೆ ಸಂಪಾದನೆ ಮಾಡ್ಬೇಕಂತ ಹೇಳಿ ಆಲೋಚನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನ ಪ್ರೇರ ಇರುತ್ತಾ ದೇವರ ಮಕ್ಕಳಿರ. ಆದ್ರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುವವರಿಲ್ಲ. ದೇವರಿಗೆ ಕೃತಜ್ಞತೆಗಳನ್ನ ಸಲ್ಲಿಸಬೇಕಂದ್ರೆ ಸರ್ವಲೋಕಕ್ಕೆ ಹೋಗಿ ಸುವಾರ್ತೆಯನ್ನು ಪ್ರಕಟಿಸಬೇಕು. ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಬೇಕಂದ್ರೆ ದೇವರೇ ಪಾಪಿ ಆಗಿರುವಂತ ನನ್ನನ್ನು ಕ್ಷಮಿಸಿ ಕಾದು ಕಾಪಾಡಿದ್ದಕ್ಕಾಗಿ ನಿನಗೆ ಕೃತಜ್ಞತೆಗಳು. ದೇವ, ನಾನಿನ್ನು ಸುಮ್ಮನೆ ಕೂಡಲ್ಲ. ನನ್ನ ಸೋದರ ಜೊತೆ, ನನ್ನ ಸ್ನೇಹಿತರಿಗೂ, ಯಾವಾಗಲೂ ನನ್ನ ಕುಟುಂಬದವರಿಗೂ, ನನ್ನ ಬಂಧು ಬಳಗದವರಿಗೂ ಎಲ್ಲರಿಗೂ ಸುವಾರ್ತೆಯನ್ನು ಪ್ರಕಟಿಸ್ತೀನಿ. ನೀನು ಮಾಡಿದ ಮಹಾ ಕೃಪೆ. ನಿನ್ನ ನಂಬಿಕೊಂಡ್ರೆ ಮರಣಿಸಿದ್ರೆ ಪರಲೋಕ ಸಿಗ್ತದ, ಇಲ್ಲದ ಹೋದ್ರೆ ಇಲ್ಲ ಅಂತ ಹೇಳಿ ಯಾವ ಕ್ರೈಸ್ತವನಾದ್ರೆ ಹೇಳ್ತಾ ಇದ್ದಾನಂದ್ರೆ ಪ್ರೇರೆ ಹೇಳ್ತಾ ಇಲ್ಲ. ಕೃತಜ್ಞತೆಗಳನ್ನು ಇಲ್ಲದವರು 10 ಮಂದಿ ಕುಷ್ಠಿ ರೋಗಿಗಳಲ್ಲಿ ಒಬ್ಬನ ವಾಸಿಯಾಗಿ ದೇವರಿಗೆ ಉಪಕಾರ ಸ್ತುತಿ ಮಾಡಿದನು, ಕೃತಜ್ಞತೆಗಳನ್ನು ಸಲ್ಲಿಸಿದನು, ಟ್ಯಾಂಕ್ಸ್ ಹೇಳಿದನು ಪ್ರೇರ ಇರುತ್ತೆ ದೇವ್ರ ಮಕ್ಕಳ. ಮಿಕ್ಕಿದ 9 ಜನರಲ್ಲಿ ಕೃತಜ್ಞತೆಗಳು ಇಲ್ಲದವರು, ದೇವರನ್ನ ಮಹಿಮೆ ಪಡಿಸದವರು, ಅವರ ಅವಶ್ಯಕತೆಗಾಗಿ ಯೇಸು ಕ್ರಿಸ್ತನ ಬಳಿಗೆ ಬಂದಾರ. ಅವರ ಅವಶ್ಯಕತೆಗಾಗಿ, ಅವರ ರೋಗ ಗುಣ ಆಗುವುದಕ್ಕಾಗಿ ಹೋಗ್ಬಿಟ್ರು ಪ್ರೇರ. ಏನಾದ್ರು ಆ ಕಡೆ ಕಲಾಸು ಅಂದ್ರೆ ಲೋಕದ ಆಶೆಗಳಿಗೋದ್ರು. ಪ್ರೇರ ಇರುವಂತ ದೇವ್ರ ಮಕ್ಕಳರ, ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಬೇಕಂದ್ರೆ ಹೇವನಾಗಿ ನಾವು ಜೀವಿಸಬೇಕು, ಒಂದು ಸ್ಟೆಪೆನ್ ಆಗಿ ಜೀವಿಸಬೇಕು. ಸ್ಟೆಪೆನ್ ಸಹ ಯೇಸು ಕ್ರಿಸ್ತನನ್ನು ನೋಡಿಕೊಂಡು ಏನ್ ಹೇಳ್ತದನ ಪ್ರೇರೆ ಅಪೊಸ್ತಲ ಕಾರ್ಯಗಳಲ್ಲಿ, ಏನ್ರಿ ಕೊಲ್ಲಿನಿಂದ ಒಡೆದು ಸಾಯಿಸ್ತಿದ್ರು ಸಹ, ಪ್ರಾಣ ಹೋಗುತ್ತಿದ್ರು ಸಹ, ಯೇಸು ಕ್ರಿಸ್ತವ್ರು ಕಲವರಿ ಶಿಲುವೆ ಮೇಲೆ ಏನು ಮಾತಾಡಿದರೋ ಸ್ಟೆಫೆನ್ ಅವರು ಸಹ ಅದೇ ಮಾತು, ಅದೇ ಕ್ಯಾರೆಕ್ಟರ್, ಅದೇ ಗುಣ, ಅದೇ ಲಕ್ಷಣಗಳು. ದೇವ, ಇವ್ರು ಏನು ಮಾಡ್ತಾರೆ, ಇವ್ರು ಅರೇರು, ಇವ್ರನ್ನ ಕ್ಷಮಿಸು. ಯೇಸು ಕ್ರಿಸ್ತವ್ರ ಕಲವರಿ ಶಿಲುವೆ ಮೇಲೆ ತಂದೆ ಇವ್ರು ಏನು ಮಾಡ್ತಾರೆ ಇವ್ರಿಗೆ ಅರಿಯೋದು, ಕ್ಷಮಿಸು. ನೋಡಿದ್ರೆ ಇವ್ರು ನನಗೆ ಹೊಡೆದಾರ ಅಂತೇಳಿ ನೀನು ಕೋಪ ಮಾಡ್ಕೊಳ್ಳಬೇಡ, ಇವ್ರನ್ನ ಕ್ಷಮಿಸು ಅಂತೇಳಿ ಯೇಸು ಪ್ರಭು ಯಾವ ರೀತಿಯಾಗಿ ಹೇಳಿದ್ಲು. ಸ್ಟೆಫೆನ್ ಸಹ ಅದೇ ರೀತಿಗೆ ಹೇಳಿದ ಪ್ರೇರ ಇರುವಂತ ದೇವ್ರ ಮಕ್ಕಳಿರ. ಏನಂತ ಹೇಳಿದ, ದೇವ, ಇವ್ರು ನನಗೆ ಹಿಂಸಿಸ್ತಾರಲ್ಲ, ಈ ಪಾಪ ಇವರ ಮೇಲೆ ಹಾಕಬೇಡ. ದಯವಿಟ್ಟು ಕೂಗಿ ಮಹಾಶಬ್ದದಿಂದ ಹೇಳ್ತದನ್ನ ಪ್ರೇರೆ, ಈ ಪಾಪ ಇವರ ಮೇಲೆ ಹಾಕಬೇಡ. ಇವ್ರಿಗೆ ತಿಳಿಯದು, ಇವ್ರು ಏನು ಮಾಡ್ತಾರೋ ಇವ್ರಿಗೆ ಅರಿಯದು. ಇವರು ಒಂದು ವೇಳೆ ಈ ಪಾಪ ಇವರ ಮೇಲೆ ಹಾಕಿದ್ರು ಇವ್ರು ಎಲ್ಲಿ ಹೋಗ್ತಾರ, ಪಾತಾಳಕ್ಕೆ ಹೋಗ್ತಾರ. ಪಾತಾಳಕ್ಕೆ ಹೋಗ್ಬಾರ್ದು ದೇವ, ನನ್ನಂತ ಜೀವಿತ ಅವರಿಗೆ ಕೊಡು. ಯಾವಾಗಲೂ ಅವರು ನಿನಗೆ ಕೃತಜ್ಞತೆಗಳನ್ನು ಸಲ್ಲಿಸುವವರಾಗಿರ್ಬೇಕು, ಯಾವಾಗಲೂ ಅವರು ನಿನ್ನನ್ನು ಪ್ರೀತಿಸುವವರಾಗಿರ್ಬೇಕು, ಯಾವಾಗಲೂ ನಿನ್ನನ್ನು ಮಹಿಮೆ ಪಡಿಸುವಂತ ಮಕ್ಕಳಾಗಿರ್ಬೇಕು. ಏನ್ ಹೇಳ್ತಾನ್ರಿ ನಿಜವಾಗ್ಲೂ ಪ್ರೇರೆ, ದೇವರ ವಾಕ್ಯನ ಆಲೋಚನೆ ಮಾಡ್ತಾ 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 ಹೋದ್ರೆ ನಿಜವಾಗ್ಲು ಬಹಳ ವಂಡರ್ಫುಲ್ ಪ್ರೇರೆ. ಬೈಬಲ್ ಸವಾಸ ಮಾಡ್ರಿ, ವಾಕ್ಯನ ಓದಿಕೊಳ್ಳ್ರಿ, ನಿಜವಾಗ್ಲು ಪ್ರೇರೆ ಪ್ರಾರ್ಥನಾ ಮಾಡಿಕೊಳ್ಳ್ರಿ. ಪ್ರಾರ್ಥನಾ, ಬೈಬಲ್, ವಾಕ್ಯನ ಯಾವಾಗಲೂ ಬಿಡದೆ, ಬೇಸರಗೊಳ್ಳದೆ ಯಾವಾಗಲೂ 1 ಪೇಜ್ ಆದ್ರೂ ಬೈಬಲ್ ಓದಿಕೊಳ್ಳ್ರಿ ಪ್ರೇರ ಇರುವಂತ ದೇವ್ರ ಮಕ್ಕಳ. ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೀನಿ. ಯಾಕಂದ್ರೆ ಬೈಬಲ್ ಓದಿದ್ರೆ ನಮ್ಮ ಮೈಂಡೇ ಬೇರೆ. ಬೈಬಲ್ ಓದಿದ್ರೆ ನಾವು ನಿಜವಾಗ್ಲೂ ಪ್ರೇರೆ ಹೇಗೆ ಬದುಕು ಮನೆಯಿಂದ ಹೊರಡುವಂತ ಸಮಯದಲ್ಲಿ ಆ ಮಾತುಗಳು ನಮ್ಮ ಬೆನ್ನಿನಿಂದಿರ್ತಾವ ಪ್ರೇರೆ, ನಮ್ಮ ಮೆದುಳಿನಲ್ಲಿ ಇರ್ತಾವ ಪ್ರೇರೆ. ನಮ್ಮನ್ನು ಹೇಗೆ ಕಾಪಾಡೋದಿಲ್ಲ ಪ್ರೇರೆ, ನಿಜವಾಗ್ಲೂ ತುಂಬಾ ಅದ್ಭುತವಾಗಿ ಕಾಪಾಡ್ತಾವ ಪ್ರೇರೆ. ನಾವ್ ಏನ್ ಅನ್ಕೊಂಡಿರ್ತೀವೋ ನಮಗಿಂತ ಜಾಸ್ತಿ ನಾವು ಹೊರಗಡೆ ಮಾಡ್ಕೊಂಡು ಬರ್ತೀವಿ ಪ್ರೇರೆ. ಕಾರಣ ಏನಂದ್ರೆ ನಾವು ಯಾವಾಗಲೂ ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುವವರಾಗಿರ್ತೀವಿ ಪ್ರೇರೆ. ನಿಜ ಪ್ರೇರಾಗಿರುವಂತ ದೇವ್ರ ಮಕ್ಕಳಿರ, ನಾವೆಲ್ಲರೂ ದೇವರಿಗೆ ಕೃತಜ್ಞತೆಗಳನ್ನ ಸಲ್ಲಿಸುವವರಾಗಿರ್ಬೇಕು. ಒಂದು ವೇಳೆ ಎಲ್ಲಾದ್ರೂ ತಪ್ಪಿ ಹೋಗುತ್ತೀವಿ ಏನೆಂಬ ವಿಷಯನ ಕುರಿತು ನಮ್ಮನ್ನು ಕುರಿತು ನಾವು ಪರಿಶೋಧನೆ ಮಾಡ್ಕೊಳ್ಬೇಕಾದ್ರೆ ಬೈಬಲ್ ಹಿಡ್ಕೊಂಡ್ಬಿಟ್ರಿಗಣ, ನೀನು ಈಗಿದ್ದಿ, ನೀನು ಇದರಲ್ಲಿ ಫಾಲ್ಟ್, ನೀನ್ ಇದರಲ್ಲಿ ಡಿಫರೆಂಟ್ ಇದ್ದಿ, ನೀನ್ ಇದರಲ್ಲಿ ಇದು ಈ ತರ ಇದ್ದಿದ್ದು, ಈ ತರ ಇದ್ರೆ ಐದಿದ್ದೆ ಅಂತ ಹೇಳಿ ಬೈಬಲ್ ನಮ್ಗೆ ಹೇಳಿಕೊಡ್ತದ ಪ್ರೇರೆ. ಹೇಳಿಕೊಟ್ಟಿರುವಂತ ಮಾತುಗಳನ್ನು ನಾವು ಸರಿಪಡಿಸಿಕೊಂಡು ದೇವರಿಗೆ ಮಹಿಮೆ ತರುವಂತ ಮಕ್ಕಳಾಗಿ ಜೀವಿಸುವವರಾಗಿರ್ಬೇಕು ಪ್ರೇರಾಗಿರುವಂತ ದೇವರ ಮಕ್ಕಳಿರ. ಆಲೋಚನೆ ಮಾಡ್ರಿ, ಒಳ್ಳೆ ಮಾರ್ಗದಲ್ಲಿ ನಡೆಯೋಣ ನಾವೆಲ್ಲರೂ. ಯಾಕಂದ್ರೆ ದೇವರು ನಿಜವಾಗ್ಲೂ ಪ್ರೇರಾಗಿರುವಂತ ದೇವರ ಮಕ್ಕಳಿರ. ಕ್ರೈಸ್ತರು ಪ್ರಾರ್ಥನೆಯನ್ನು ಮಾಡಿದರೆ ಸರಿ ಹೋಗೋದು. ಯಾರು ದೇವರಿಗೋಸ್ಕರ ತಮ್ಮ ಕಾಲವನ್ನು, ಕಷ್ಟವನ್ನು, ಹಣವನ್ನು, ಬೆವರನ್ನು ಖರ್ಚು ಮಾಡಿ ಒಬ್ಬ ಕ್ರಿಸ್ತನಿಗಾಗಿ, ಒಬ್ಬ ಕ್ರಿಸ್ತನಾಗಿ, ಒಬ್ಬ ಪೌಲನಾಗಿ, ಪೇತ್ರನಾಗಿ ಅವಶ್ಯವಾದ್ರೆ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ್ದಾರೆ ಪ್ರೇರೆ. ಪ್ರಾಣಾಂತರ ನಾವು ತ್ಯಾಗ ಮಾಡಕ್ ನಮ್ಗಂತರ ಯಾರು ಈ ಲೋಕದಲ್ಲಿ ಪ್ರಾಣ ತೆಗೆಯೋರಿಲ್ಲ. ಒಂದು ವೇಳೆ ಬಂದಾರಂದ್ರೆ ದೇವರಿಗೆ ಸೂತ್ರವಾಗಲ್ಲ ಅಂತೇಳಿ ನಮ್ಮ ಪ್ರಾಣ ಕೊಡ್ಬೇಕು ಪ್ರೇರ ಇರುವಂತ ದೇವ್ರ ಮಕ್ಕಳಿರ.
ಆದ್ರೆ ಪ್ರಾಣ ತೆಗೆಯುವಂತ ಕೆಪಾಸಿಟಿ ದೇವ್ರು ಇನ್ನೂ ಇವತ್ತು ಭೂಮಿ ಮೇಲೆ ಯಾರಿಗೂ ಕೊಟ್ಟಿಲ್ಲ ಪ್ರೇಯರ್ ಆಗಿರುವಂತ ದೇವ್ರ ಮಕ್ಕಳಿರ. ಯಾಕಂತಂದ್ರೆ ಪ್ರೇಯರ್ ನಾವಂದ್ರೆ ಬಹಳ ಇಷ್ಟ. ನಮ್ಮನ್ನು ಟಚ್ ಮಾಡಿದ್ರೆ ದೇವ್ರು ಸುಮ್ಮನೆ ಬಿಡಲ್ಲ, ಇದು ನಿಜ. ಯಾಕಂದ್ರೆ ನಾವು ದೇವರಿಗೆ ಮಹಿಮೆ ತರುವಂತ ಮಕ್ಕಳಾಗಿದ್ದಾಗ ದೇವರ ನಮ್ಮಿಂದ ಇರ್ತಾನೆ ಪ್ರೇಯರ್ ಆಗಿರುವಂತ ದೇವ್ರ ಮಕ್ಕಳಿರ. ಆಲೋಚನೆ ಮಾಡ್ರಿ, ನಾವೆಲ್ಲರೂ ಒಳ್ಳೆ ನಿರ್ಧಾರವನ್ನು ತೆಗೆದುಕೊಂಡು ಯಾವಾಗಲೂ ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುವವರ ಆಗಿರೋಣ ಅಂತ ಹೇಳ್ತಾ ಈ ಉದಯ ಕಾಲ ವೇಳೆ ಸಮಯದಲ್ಲಿ ದೇವರು ಇಷ್ಟುವರೆಗೂ ನಿಮ್ಮನ್ನು ಆಶೀರ್ವಾದಿಸಿ ಈ ಮಾತುಗಳನ್ನು ತಿಳಿಪಡಿಸಿದ್ದಾನೆ ಅಂತ ಹೇಳಿ ನಂಬುತ್ತಾ, ನನಗೋಸ್ಕರ, ನನ್ನ ಕುಟುಂಬದಗೋಸ್ಕರ, ನಮ್ಮ ಮಕ್ಕಳಿಗೋಸ್ಕರ ನೀವೆಲ್ಲರೂ ಪ್ರಾರ್ಥನೆ ಮಾಡ್ಬೇಕಂತ ಹೇಳಿ ಕೇಳಿಕೊಳ್ತಾ ಈ ವಾಕ್ಯಗಳನ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಪ್ರೇಯರ್ ಆಗಿರುವಂತ ದೇವರ ಮಕ್ಕಳಿರ, ತುಂಬಾ ಥ್ಯಾಂಕ್ಸ್. ಈ ಒಂದು ಸಮಯವನ್ನು ಕೊಟ್ಟಂತ ಸೋದರಿ, ನಮ್ಮ ಆತ್ಮೀಯ ಸೋದರಿ ಆಗಿರುವಂತ ರೇಖಾ ಸಿಸ್ಟರ್ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ಸ್ ಅಮ್ಮ. ಕಣ್ಣು ಮುಚ್ಚಿರಿ, ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪ್ರೇಯರ್. ಸರ್ವೋನ್ನತನೇ, ಮಹೋನ್ನತನೇ, ಪರಿಶುದ್ಧನೇ, ಪರಲೋಕದಲ್ಲಿರುವ ದೇವ ತಂದೆ, ಈ ಉದಯ ಕಾಲ ವೇಳೆ ಸಮಯದಲ್ಲಿ ದೇವ, ಈ ಉದಯ ಕಾಲ ವೇಳೆ ಸಮಯದಲ್ಲೇ ಅಷ್ಟಲ್ಲ, ನಮ್ಮ ಜೀವಿತವು ನಮ್ಮ ಕುತ್ತಿಗೆಯಲ್ಲಿ ಉಸಿರಿರೋ ತನಕ ನಾವು ಯಾವಾಗಲೂ ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸುವವರಾಗಿರ್ತೀವಿ. ಹೌದು ದೇವ, ನಿಜವಾಗ್ಲೂ ಪ್ರೇರೆ ತಂದೆ ಆದ ದೇವ, ನೀವು ನಮ್ಮನ್ನು ಪ್ರೀತಿಸಿ, ಪ್ರೇಮಿಸಿ ತಂದೆ ನಮ್ಮನ್ನು ಕಾದು ಕಾಪಾಡಿ ದೇವ, ಈ ಒಂದು ಉದಯ ಕಾಲ ವೇಳೆ ಸಮಯದಲ್ಲಿ ನಿಮ್ಮ ಮಾತುಗಳನ್ನು ಧ್ಯಾನಿಸುವುದಕ್ಕೆ ಒಳ್ಳೆ ಅವಕಾಶ ಮಾಡಿಕೊಡ್ತೀವಿ. ಅವಕಾಶ ಮಾಡಿಕೊಟ್ಟಿರುವುದರಿಂದ ತಂದೆ, ಈ ಒಂದು ಅವಕಾಶದಲ್ಲಿ ತಿಳಿದಿರುವಂತ ಮಾತು, ಕೇಳಿರುವಂತ ಮಾತುಗಳು ನಮ್ಮ ಹೃದಯದಲ್ಲಿ ತಂದೆ ನಿಧಿಯನ್ನಾಗಿ ಬಚ್ಚಿಟ್ಟುಕೊಂಡು ತಂದೆ, ನಿಮ್ಮ ಮಗನಾಗಿರುವಂತ ಯೇಸು ಕ್ರಿಸ್ತ ಅವರು ತೋರಿದಂತ ಮಾರ್ಗದಲ್ಲಿ, ನಿಮ್ಮ ಮಗನಾಗಿರುವಂತ ಯೇಸು ಕ್ರಿಸ್ತ ಅವರು ಹಾಕಿರುವಂತ ಹೆಜ್ಜೆಯಲ್ಲಿ ನಮ್ಮ ಹೆಜ್ಜೆಗಳನ್ನು ಹಾಕಿ ಮಾರ್ಗದಲ್ಲಿ ನಡೆದು ಪವಿತ್ರರು, ಪರಿಶುದ್ಧರಾಗಿ, ಯಾರನ್ನ ನಿಂದಿಸದೆ, ಯಾರನ್ನ ಬಾಧಿಸದೆ, ಯಾರ ಮನಸ್ಸು ನೋಯಿಸದೆ ತಂದೆ, ನೀವು ನಮ್ಮೊಟ್ಟಿಗೆ ಇದ್ದೀರಿ. ವಾಕ್ಯದ ಮೂಲಕ, ಬೈಬಲ್ ಮೂಲಕ ನಮ್ಮ ಜೊತೆಗೆ ಇದ್ದೀರಿ. ನೀವಿದ್ದೀರಿ, ಪವಿತ್ರಾತ್ಮನಿದ್ದಾನೆ, ಯೇಸು ಪ್ರಭು ಇದ್ದಾರೆ, 3 ಜನ ನಮಗಿದ್ದಾರೆ, ನಮ್ಮನ್ನು ನಡೆಸ್ತಾರೆ, ಖಚಿತವಲು ಪರಲೋಕ ಸೇರಿಸ್ತಾರೆ ಎಂಬ ನಂಬಿಕೆಯಿಂದ, ವಿಶ್ವಾಸದಿಂದ ಬದುಕುವುದಕ್ಕೆ ಸಹಾಯ ಮಾಡುತ್ತಾನೆ. ಹೌದು ದೇವ, ಮತ್ತೆ ಕೇಳಿರುವಂತ ಮಾತುಗಳು ನಮ್ಮ ಎದೆಯಲ್ಲಿ ನಿಧೇಯನಾಗಿ ಬಚ್ಚಿಟ್ಟುಕೊಳ್ಳುವುದಕ್ಕೆ ಸಹಾಯ ಮಾಡಿದ್ರೆ ಸಹಾಯಕರ್ತರು ತಂದೆ. ಕೇಳಿರುವಂತ ನಿಮ್ಮ ಮಕ್ಕಳನ್ನು ತಂದೆ, ಈ ಲೊಯಲ್ಲಿರುವಂತ ಪ್ರತಿಯೊಂದು ಕುಟುಂಬಸ್ಥರು ನೀವು ಜ್ಞಾಪಕ ಮಾಡಿಕೊಂಡು ತಂದೆ, ಎಲ್ರಿಗೂ ಶಾಂತಿ, ಸಮಾಧಾನ, ನೆಮ್ಮದಾದಂತ ಜೀವಿತವನ್ನು ಕೊಟ್ಟು ತಂದೆ, ನಿಮ್ಮ ಒಂದು ಮಾರ್ಗದಲ್ಲಿ ನಡೆಯುವುದಕ್ಕೆ ಸಹಾಯ ಮಾಡ್ತಂದೆ. ಹೌದು ದೇವ, ಮತ್ತೆ ರಾಮಸೌರವರು ಮಲೇಷಿಯಾ ಇದ್ದಾರೆ ತಂದೆ ಇದ್ದವರು, ಮತ್ತೆ ಆತನನ್ನು ನೀವು ಜ್ಞಾಪಕ ಮಾಡಿಕೊಂಡು ನಮ್ಮೆಲ್ರಿಗೂ ಮುಂದೆ ಇದ್ದು ಎಲ್ಲರನ್ನ ಹಿಂದೆ ಆಗಿ ಹಾಕಿಕೊಂಡು ಕರ್ನಾಟಕದಲ್ಲಿ ಸುವಾರ್ತೆಯನ್ನು ತಲುಪಬೇಕಂತೇಳಿ ನಾವು ಕಂಕಣ ಕಟ್ಕೊಂಡು ತಂದೆ, ನಮ್ಗೆ ಒಪ್ಪಿಸಿಕೊಟ್ಟಿರುವಂತ ಕೆಲಸದಲ್ಲಿ ಸಹ ನಾವು ಮುಂದಾಗುವುದಕ್ಕೆ ಸಹಾಯ ಮಾಡ್ರೆ, ಅದನ್ನು ಕ್ಷೇಮವಾಗಿ ಬಂದಿರುವುದಕ್ಕೆ ಸಹಾಯ ಮಾಡ್ರೆ, ಒಳ್ಳೆ ಆರೋಗ್ಯವನ್ನು ಕೊಟ್ಟರು, ಒಳ್ಳೆ ಆಸೆಯನ್ನು ಕೊಟ್ಟರು. ಇಮಾನುವೇಲ್ ಸರ್, ಮನುಜು ಕುಮಾರ್, ವಿಲ್ಸನ್, ಜೋಯಲ್ ನಾರಾಯಣ್ ಅವರು ತಂದೆ, ಇವರೆಲ್ಲಾರನ್ನೂ ನಿನ್ನ ಕೈಗೊಳಿಸ್ಕೊಡ್ತಾ ಇದ್ದೀನಿ ತಂದೆ. ಇನ್ನು ಅನೇಕ ಬ್ರದರ್ಸ್ ಇದ್ದಾರೆ, ಸಿಸ್ಟರ್ಸ್ ಇದ್ದಾರೆ ತಂದೆ ಆಗಿವರು. ಈ ಒಂದು ಕಾರ್ಯಕ್ರಮವನ್ನು ತಂದೆ ನಿಮ್ಮ ಕುಮಾರ್ತೆ ಆಗಿರುವಂತ ನಮ್ಮ ಆತ್ಮ ಸೋದರಿಯಾಗಿರುವಂತ ತಂದೆ ರೇಖಾ ಸಿಸ್ಟರ್ ಅವರು ಬೆಳಿಗ್ಗೆ ಯಾವ ಸಮಯಕ್ಕೆ ಗೊತ್ತಿಲ್ಲ ತಂದೆ, ನಿಮಗೆ ಚೆನ್ನಾಗಿ ಗೊತ್ತುಂಟು. ಆದ್ರೆ ಸಿಸ್ಟರ್ ಪ್ರತಿ ದಿನ ನಿಮ್ಮ ಒಂದು ಸುವಾರ್ತೆ ಕಾರ್ಯಕ್ರಮದಲ್ಲಿ ಎಲ್ರು ನನ್ನ ಸೇರಿಸಿ ನಿಮ್ಮ ಮಾತುಗಳನ್ನು ಧ್ಯಾನಿಸುವುದಕ್ಕೂ ಅಯಮನ ಮುಖಾಂತರವಾಗಿ ಒಂದು ಒಳ್ಳೆ ಸಮಯವನ್ನು ಒದಗಿಸಿಕೊಡ್ತಾ ಇದ್ದಾರೆ ತಂದೆ. ಆ ಕುಮಾರ್ತೆಯನ್ನು, ಅವರ ಕುಟುಂಬವನ್ನು ನೀವು ಜ್ಞಾಪಕ ಮಾಡಿಕೊಡ್ರೆ, ಅವ್ರ ಮಕ್ಕಳನ್ನು ನೀವು ಜ್ಞಾಪಕ ಮಾಡಿಕೊಡ್ರೆ, ನಿಮ್ಮ ಕೃಪದಲ್ಲಿಟ್ಕೊಂಡು ಕಾದು ಕಾಪಾಡ್ರಿ ತಂದೆ. ತಂದೆ ಆದವರು ಎಲ್ರೂ ನಿನ್ನ ಕೈಗೊಳಿಸ್ಕೊಡ್ತಾ ಈ ಒಂದು ಪ್ರಾರ್ಥನೆ ನಿನ್ನ ಪ್ರೇಮಕುಮಾರನಾದ ನಮ್ಮ ಲೋಕರಕ್ಷಕನಾದ ಯೇಸು ಕ್ರಿಸ್ತ ಅವರ ಅತಿ ಶ್ರೇಷ್ಠವುಳ್ಳ ನಾಮದಲ್ಲಿ ಕೇಳಿ ಕೊಟ್ಟದನಪ್ಪ ತಂದೆ, ಒಂದು ಚಿಕ್ಕ ಪ್ರಾರ್ಥನೆ. ತಂದೆ ಆದ ದೇವರ ಪ್ರೀತಿ, ಕುಮಾರನಾಗಿರುವಂತ ಯೇಸು ಕ್ರಿಸ್ತ ಅವರ ಕೃಪೆ, ಪವಿತ್ರಾತ್ಮನ ಅನ್ಯೋನ್ಯ ಸಹವಾಸವು ಈಗಲೂ ಯಾವಾಗಲೂ ಪವಿತ್ರ ನೆಲೆಯಾಗಿದ್ದು ನಡೆಸ್ತಾ ಬಂದಿರುತ್ತಾರೆ. ಆಮೇನ್.